ओम नमो भगवते वासुदेवाय। 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 नारायणं नमस्कृत्यं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तम श्लोके भक्तिर्भवति नैष्ठिकी। इस्कॉन अन्नपूर्णेश्वरी नगर भक्ति सदन ಅಥಾರಿಟೀಸ್ ಎಲ್ಲರಿಗೆ ನನ್ನ ಥ್ಯಾಂಕ್ಸ್ ಅಂತ ಹೇಳಿಕೊಂಡು ಈ ಒಂದು ಚಿಕ್ಕ ಸೇವೆ ನನಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳಿ, ನನ್ನ ಕೇಳಿ ಇಷ್ಟ ಆಗುತ್ತೋ ನಮ್ಮ ಆಚಾರ್ಯರು ಏನೇನು ಹೇಳಿದಾರೋ ಅದನ್ನು ಹಂಗೆ ಹೇಳೋಣ ಅಂತ ಬಂದಿದ್ದೀನಿ. ಅದರಲ್ಲಿ ಅದನ್ನು ಕೊನೆಗಳು ನೆನೆಗಳು ಅಂತಾರಲ್ಲ, ಸೊ ಅದನ್ನು ಸ್ವಲ್ಪ ನನಗೆ ಹೇಳಿದ್ರು ಇಲ್ಲ, ಪ್ಲೀಸ್ ಫರ್ಗಿವ್ ಮಿ ಫಾರ್ ಇಫ್ ದೇರ್ ಆರ್ ಎನಿ ಗುಣಗಳು, 3 ಗುಣಗಳು ಅಂತಾರಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಎಲ್ಲರೊಳಗಡೆ ಇದೆ. ಅದರಿಂದ ನಾವು ಕೆಲವು ಟೈಮ್ ಜಾಸ್ತಿ ಹೇಳ್ಬಿಡ್ತೀವಿ, ಕೆಲವು ಟೈಮ್ ಕಡಿಮೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ, ಇಲ್ಲ ಕೆಲವು ಟೈಮಲ್ಲಿ ರಾಂಗ್ ಆಗಿ ಅರ್ಥ ಮಾಡ್ಕೊಳ್ತೀವಿ. ಸೊ ಆವಾಗ ಭಕ್ತರ ಸಂಘದಿಂದ ಅದನ್ನು ನಾವು ಶುದ್ಧಿ ಮಾಡ್ಕೋಬೋದು ಅಂತ ಹೇಳ್ಕೊಂಡು ಎಲ್ಲ
ಸುದ್ದಿನೂ ಬೇಕಾಗುತ್ತೆ ನನಗೆ. ಸೊ ಭಕ್ತಿಗೆ ಭಾಷೆ ಇಲ್ಲ ಅಂತಾರೆ. ಸೊ ನನ್ನ ಕನ್ನಡ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಇವತ್ತಿನ ಶ್ಲೋಕ ಬಂದು 35ನೇ ಶ್ಲೋಕ, 15ನೇ ಚಾಪ್ಟರ್, ಮೊದಲನೇ ಕ್ಯಾಂಟೋ. ಆಮೇಲೆ 36ನೇ ಶ್ಲೋಕ, 2 ಶ್ಲೋಕ ನೋಡೋಣ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಜಯಾದ್ ಯಥಾ ನತಃ ಭೂಭಾರ ಶಪಿತೋ ಯೇನ ಜಹೋ ತಚ್ಚ ಕಲೇವರಂ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಜಯಾದ್ ಯಥಾ ನತಃ ಭೂಭಾರಃ ಶಪಿತೋ ಯೇನ ಯಹೋ ತಚ್ಚ ಕಲೇವರಂ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಜಯಾದ್ ಯಥಾ ನತಃ ಭೂಭಾರ ಶಪಿತೋ ಯೇನ ಜಹೋ ತಚ್ಚ ಕಲೇವರಂ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಯಥಾ ನತಃ ಭೂಭಾರಃ ಶಪಿತೋ ಯೇನ ಯಹೋ ತಚ್ಚ ಕಲೇವರಂ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಯಥಾ ನತಃ ಭೂಭಾರ ಶಪಿತೋ ಯೇನ ಜಹೋ ತಚ್ಚ ಕಲೇವರಂ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಜಯಾದ್ ಯಥಾ ನತಃ ಭೂಭಾರಃ ಶಪಿತೋ ಯೇನ ಜಹೋ ತಚ್ಚ ಕಲೇವರಂ. ಮಾತಾಜಿ. ಯಥಾ ಮತ್ಸ್ಯಾದಿ ರೂಪಾಣಿ ದತ್ತೇ ಜಹಾದ್ ಯಥಾ ನತಃ ಭೂಭಾರಃ ಶಪಿತೋ ಯೇನ ಜಹೋ ತಚ್ಚ ಕಲೇವರಂ. 36ನೇ ಶ್ಲೋಕ ಅಲ್ಲಿ ಇಲ್ಲ, ಅದನ್ನು ನೋಡೋಣ. ಯಥಾ ಮುಕುಂದೋ ಭಗವಾನ್ ಇಮಂ ಮಹೀಂ ಯದಾ ಮುಕುಂದೋ ಭಗವಾನ್ ಇಮಾಂ ಮಹೀಂ ಜಾಹೋ ಸ್ವತನ್ವ ಶ್ರವಣ್ಯ ಸತ್ಕತಃ ಶ್ರವಣ್ಯ ಸತ್ಕತಃ ತತಃ ಏವ ಅಪ್ರೀತೋ ಬುದ್ಧಚೇತಸಾಂ ಅಬರ್ಧ ಹೇತು ಕಲೆ ಅನ್ವವರ್ತತ ಅಭದ್ರ ಹೇತು ಹಿ ಕಲೆ ಅನ್ವವರ್ತತ. ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಎಲ್ಲ ಓದ್ತೀರಾ? ಎಸ್. ಮೈಕ್ ಬೇಕಾ? ಸೊ 35ನೇ ಶ್ಲೋಕ, 36ನೇ ಶ್ಲೋಕ, 15ನೇ ಚಾಪ್ಟರಿಂದ ಮೊದಲನೇ ಖಂಡ. ಶ್ಲೋಕ 35 ಅನುವಾದ. ಮತ್ಸ್ಯಾವತಾರವೇ ಮೊದಲಾದ ವಿವಿಧ ಅವತಾರಗಳನ್ನು ಸ್ವೀಕರಿಸುವಾಗ ಅವನು ಒಬ್ಬ ಮಂತ್ರವಾದಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಪ್ರಭು 1 minute, ಯೂಸ್ ಮೈಕ್. ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ಪರಮಪ್ರಭು ತೊರೆದರು. ಭಾರತ ಕೃಷ್ಣ ಕೃಪಾಮೂರ್ತಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ
ದೇವೋತ್ತಮ ಪರಮ ಪುರುಷನು ರೂಪರಹಿತನೂ ಅಲ್ಲ, ನಿರಾಕಾರನೂ ಅಲ್ಲ. ಅವನು ಅವನ ದೇಹವು ಬೇರೆ ಬೇರೆಯಲ್ಲ. ಆದ್ದರಿಂದ ಅವನನ್ನು ನಿತ್ಯ ಜ್ಞಾನಾನಂದಗಳ ಸ್ವರೂಪವೆಂದು ಬಣ್ಣಿಸಲಾಗುತ್ತದೆ. ಬೃಹತ್ ವೈಷ್ಣವ ತತ್ವದಲ್ಲಿ ಯಾರು ಶ್ರೀಕೃಷ್ಣ ಪ್ರಭುವಿನ ರೂಪವನ್ನು ಭೌತ ಶಕ್ತಿಗಳಿಂದ ನಿರ್ಮಿತವೆಂದು ಭಾವಿಸುತ್ತಾನೆಯೋ ಅವನನ್ನು ಎಲ್ಲ ರೀತಿಗಳಿಂದಲೂ ಬಹಿಷ್ಕರಿಸಬೇಕೆಂದು ಸ್ಪಷ್ಟವಾಗಿ ಹೇಳಿದೆ. ಒಂದು ವೇಳೆ ಅಂತಹ ನಾಸ್ತಿಕರನ್ನು ಅಕಸ್ಮಾತ್ತಾಗಿ ನೋಡಿಬಿಟ್ಟರೆ ಒಡನೆಯೇ ಉಟ್ಟ ಬಟ್ಟೆಯ ಸಮೇತ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಎಂದು ಹೇಳಿದೆ. ಭಗವಂತನನ್ನು ಅಮೃತ ಸಾವಿಲ್ಲದವನು ಎಂದು ವರ್ಣಿಸಿದೆ, ಏಕೆಂದರೆ ಅವನಿಗೆ ಭೌತಿಕವಾದ ದೇಹವಿಲ್ಲ. ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಸಾಯುವುದು ಅಥವಾ ದೇಹತ್ಯಾಗ ಮಾಡುವುದು ಮಂತ್ರವಾದಿಯು ತೋರಿಸುವ ಕಣ್ಣುಕಟ್ಟು ಇದ್ದ ಹಾಗೆ. ಮಂತ್ರವಾದಿಯು ತನ್ನ ಚಾಕಚಕ್ಯದಿಂದಾಗಿ ತನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಂತೆ, ದೇಹವು ಸುಟ್ಟು ಬೂದಿಯಾದಂತೆ ಅಥವಾ ವಶೀಕರಣದಿಂದ ಕಣ್ಣು ತಪ್ಪಿದಂತೆ ನಮಗೆ ತೋರಿಸುತ್ತಾನೆ. ಆದರೆ ಅವೆಲ್ಲ ನಿಜವಲ್ಲ, ಬರಿಯ ತೋರಿಕೆಗಳು. ವಸ್ತುತಃ ಮಂತ್ರವಾದಿಯ ದೇಹವನ್ನು ಯಾರೂ ಕತ್ತರಿಸಿ ತುಂಡು ಮಾಡಿಲ್ಲ ಅಥವಾ ಸುಟ್ಟು ಬೂದಿ ಮಾಡಿಲ್ಲ. ಯಾವುದೇ ಹಂತದಲ್ಲಿ ಅವನು ಸತ್ತೂ ಇಲ್ಲ, ಪ್ರಜ್ಞೆ ಕಳೆದುಕೊಂಡೂ ಇಲ್ಲ. ಹಾಗೆಯೇ ಪ್ರಭುವು ಅಸಂಖ್ಯ ವೈವಿಧ್ಯಮಯ ಶಾಶ್ವತ ರೂಪಗಳನ್ನು ಹೊಂದಿದ್ದಾನೆ. ಅವುಗಳ ಪೈಕಿ ಭೂಲೋಕದಲ್ಲಿ ಪ್ರದರ್ಶಿಸಿದ ಮತ್ಸ್ಯಾವತಾರವೂ ಒಂದು. ಅಸಂಖ್ಯ ವಿಶ್ವಗಳಿರುವುದರಿಂದ ನಿಲುಗಡೆಯೇ ಇಲ್ಲದ ಬೇರೆಲ್ಲೋ ಒಂದು ಕಡೆ ಅದೇ ಮತ್ಸ್ಯಾವತಾರ ಲೀಲೆಯನ್ನು ಅವನು ಈಗಲೂ ತೋರಿಸುತ್ತಿರಲೇಬೇಕು. ಈ ಶ್ಲೋಕದಲ್ಲಿ ದತ್ತೆ ಶಾಶ್ವತವಾಗಿ ಸ್ವೀಕರಿಸಿದ ಎಂಬ ಪದವನ್ನು ಬಳಸಿದೆ. ಧಿತ್ವ ಸಂದರ್ಭಕ್ಕಾಗಿ ಪಡೆದುಕೊಂಡು ಎಂಬ ಪದವನ್ನಲ್ಲ. ಇಲ್ಲಿಯ ವಿಚಾರ ಹೀಗಿದೆ: ಪ್ರಭುವು ಮತ್ಸ್ಯಾವತಾರವನ್ನು ಸೃಷ್ಟಿಸುವುದಿಲ್ಲ, ಅವನು ಶಾಶ್ವತವಾಗಿಯೇ ಅಂತಹದೊಂದು ರೂಪವನ್ನು ಹೊಂದಿದ್ದಾನೆ. ನಿರ್ದಿಷ್ಟ ಅವತಾರ ರೂಪವು ಕಾಣಿಸಿಕೊಳ್ಳುವುದಾಗಲಿ ಕಣ್ಮರೆಯಾಗುವುದಾಗಲಿ ನಿರ್ದಿಷ್ಟ ಉದ್ದೇಶದ ಸಾಧನೆಗಾಗಿ ಇದೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ, ನಿರಾಕಾರವಾದಿಗಳು ನನಗೆ ರೂಪವಿಲ್ಲ, ನಾನು ರೂಪರಹಿತ ಎಂದು ಭಾವಿಸುತ್ತಾರೆ. ಆದರೆ ಈಗ ನಾನು ಒಂದು ಉದ್ದೇಶಕ್ಕಾಗಿ ಈ ಒಂದು ರೂಪವನ್ನು ಸ್ವೀಕರಿಸಿದ್ದೇನೆ, ಪ್ರಕಟವಾಗಿದ್ದೇನೆ. ನನಗೆ ರೂಪವಿಲ್ಲವೆಂದು ಆಲೋಚಿಸುವವರು ನಿಜವಾಗಿ ಮಂದಬುದ್ಧಿಗಳು. ವೈದಿಕ ಸಾಹಿತ್ಯದಲ್ಲಿ ಅವರು ನಿಷ್ಣಾತರಿರಬಹುದು, ಆದರೆ ವಸ್ತುತಃ ನನಗಿರುವ ಕಲ್ಪನಾತೀತ ಶಕ್ತಿಗಳನ್ನು, ನನ್ನ ವ್ಯಕ್ತಿತ್ವದ ನಿತ್ಯ ರೂಪಗಳನ್ನು ಅವರು ಅರಿಯರು. ಅದಕ್ಕೆ ಕಾರಣ ನಾನು ಮಾಯೆಯ ಆವರಣದಿಂದ ಭಕ್ತರಲ್ಲದವರಿಗೆ ತೋರಿಸಿಕೊಳ್ಳದಿರುವ ಅಧಿಕಾರವನ್ನು ಕಾದಿರಿಸಿಕೊಂಡಿರುವುದು. ಆದ್ದರಿಂದ ಅಜ್ಞಾನಿಗಳು ನನ್ನ ನಿತ್ಯ ರೂಪವನ್ನು ತಿಳಿದುಕೊಂಡಿರುವುದಿಲ್ಲ. ಅದು ಅವಿನಾಶಿಯಾದದ್ದು ಮತ್ತು ಜನನ ರಹಿತವಾದದ್ದು. ಪ್ರಭುವನ್ನು ಕುರಿತು ಮತ್ಸರ ಪಡುವವರು ಮತ್ತು ಸದಾ ಅವನ ಮೇಲೆ ಕುಪಿತರಾಗಿರುವವರು ಅವನ ನಿಜವಾದ ಮತ್ತು ನಿತ್ಯವಾದ ರೂಪವನ್ನು ತಿಳಿದುಕೊಳ್ಳಲು ಅನರ್ಹರಾಗಿರುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಮಲ್ಲರಿಗೆ ಪ್ರಭುವು ಬರ ಸಿಡಿಲಿನಂತೆ ಕಾಣಿಸಿಕೊಂಡನು ಎಂದು ಭಾಗವತವು ಹೇಳುತ್ತದೆ. ಶಿಶುಪಾಲ ವಧೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಪ್ರಭುವು ಕೃಷ್ಣನಾಗಿ ಕಾಣಿಸಲಿಲ್ಲ. ಉಜ್ವಲವಾಗಿ ಬೆಳಗುವ ಒಂದು ಬ್ರಹ್ಮಜ್ಯೋತಿಯನ್ನು ಅವನು ಕಂಡನು. ಕಂಸನು ನೇಮಿಸಿದ್ದ ಮಲ್ಲರಿಗೆ ಸಿಡಿಲಿನಂತೆ ಕಾಣಿಸಿದ್ದಾಗಲಿ, ಶಿಶುಪಾಲನ ಕಣ್ಣಿಗೆ ಪೂರೈಸುವ ಬೆಳಕಾಗಿ ಕಾಣಿಸಿದ್ದಾಗಲಿ ತಾತ್ಕಾಲಿಕ. ಭಗವಂತನೇ ಅದನ್ನು ತತ್ಕಾಲಕ್ಕೆ ಪ್ರಕಟಿಸಿ ಹಿಂತೆಗೆದುಕೊಂಡನು. ಒಬ್ಬ ಮಂತ್ರವಾದಿಯು ಸ್ಥಿರವಾಗಿದ್ದು ಅವನು ತೋರಿಸುವ ರೂಪಗಳು ತಾತ್ಕಾಲಿಕವಾಗಿರುವ ಹಾಗೆ ಯಾವುದೇ ಸಂದರ್ಭದಲ್ಲಿಯೂ ಪ್ರಭುವು ನಿತ್ಯನಾಗಿದ್ದು ಎಂದಿಗೂ ನಾಶ ಹೊಂದನು. ವಿವಿಧ ರೂಪಗಳನ್ನು ತಾತ್ಕಾಲಿಕವಾಗಿ ಅಸುರರಿಗೆ ಮಾತ್ರ ತೋರಿಸಲಾಗುತ್ತದೆ. ಒಂದು ರೂಪವನ್ನು ಹಿಂತೆಗೆದುಕೊಂಡಾಗ ಪ್ರಭುವು ಇಲ್ಲ ಎಂದು ಅಸುರರು ಭಾವಿಸುತ್ತಾರೆ. ನೋಡುತ್ತಿರುವಾಗಲೇ ಮಂತ್ರವಾದಿಯು ತುಂಡು ತುಂಡಾಗಿ ಕತ್ತರಿಸಿ ಹೋದನು, ಸುಟ್ಟು ಬೂದಿಯಾದನು ಎಂದು ಅಜ್ಞಾನಿಗಳಾದ ಪ್ರೇಕ್ಷಕರು ಭಾವಿಸುವ ಹಾಗೆ ಇದು. ತಾತ್ಪರ್ಯವಿಷ್ಟೇ: ಪ್ರಭುವಿಗೆ ಭೌತಿಕ ಶರೀರವಿಲ್ಲ, ಆದ್ದರಿಂದ ಅವನನ್ನು ಯಾರೂ ಕೊಲ್ಲಲಾರರು. ತನ್ನ ದಿವ್ಯ ಶರೀರವನ್ನು ಬದಲಾಯಿಸುವುದೆಂಬ ವಿಚಾರವೂ ಇಲ್ಲ. ಶ್ಲೋಕ 36 ಅನುವಾದ ಮಾತ್ರ ಹೇಳ್ತೇನೆ. ಎಂದು ಪರಮ ಪ್ರಭುವಾದ ಶ್ರೀಕೃಷ್ಣನು ಈ ಮಧ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನೋ ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕರ್ಣಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು. ಇದಕ್ಕೆ ಕಾರಣ ಮಂದಮತಿಗಳು ಅಮಂಗಳಕರ ಸ್ಥಿತಿಗೊಳಗಾಗುವುದೇ ಆಗಿತ್ತು. 36 You read that?
ಶ್ರೀಲ ಪ್ರಭುಪಾದಕ್ಕೆ ಥ್ಯಾಂಕ್ಸ್. ಅವಜ್ಞಾನತಿಮಿರಸ್ಯ ಜ್ಞಾನಾಂಜನಶಲಾಕಯ ತಸ್ಮೈ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋವಿಷ್ಣು ಸಾಧಿತವ್ಯೇನ ಭೂತಲೆ ಸ್ವಯಂ ತದಾಪಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರುಂ ಶ್ರೀಯುತಪಾದಕಮಲಂ ಶ್ರೀಗುರುಂ ವೈಷ್ಣವಾಂ ಚ ಶ್ರೀರೂಪಂ ಸಾಗ್ರಜಾತಂ ಸರಳರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीकृष्णपादान् शरणललिता श्रीविशाखान्वितं च हे कृष्णकरुणा सिन्धु दीनबन्धु जगत्पते गोपेश गोपिकान्ता राधा कान्ता नमस्तुते तप्तकाञ्चन गौराङ्गी राधे वृन्दावनेश्वरी वृषभानुसुतदेवी प्रणमामि हरिप्रिये वंशकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रस्थाय भूतले श्रीमते भक्तिवेदान्त स्वामिने नामिने. नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्यदेशकारिणे. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಸೊ ಇವತ್ತಿನ 2 ಶ್ಲೋಕಗಳು ಪ್ರಭುಪಾದರು ನಮಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಸೊ ಅದಕ್ಕಿಂತ ಹಿಂದೆ ಚಾಪ್ಟರ್ ಏನಂದರೆ, ಪಾಂಡವರೆಲ್ಲ ಏನು ಮಾಡ್ತಾರೆ, ಅವರಿಗೆಲ್ಲ ವಯಸ್ಸಾಯಿತು, ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಅಂತಾರಲ್ಲ, ಯಾರು ಈಗ ಅವ್ರನ್ನ ಮೊಮ್ಮಗ ಗ್ರ್ಯಾಂಡ್ಸನ್ ಯಾರು ಪರೀಕ್ಷಿತ್ ಮಹಾರಾಜರಿಗೆ ಈ ರಾಜರು ಒಂದು ಅಂದಸ್ತನ್ನು ಕೊಟ್ಬಿಟ್ಟು ಇವರೆಲ್ಲ ಹೋಗೋ ಒಂದು ಸಮಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈ ಒಂದು ಚಾಪ್ಟರಲ್ಲಿ. ಹೆಂಗಂದರೆ, ಒಂದು ಸಮಯ ಬಂದರೆ ಎಲ್ಲರೂ ಇಲ್ಲಿಂದ ನಾವು ಹೋಗಬೇಕು, ಇಲ್ಲಿರೋದು ಸುಮ್ಮನೆ. ಸೊ ಅದು ಎಲ್ಲರಿಗೆ ಇಲ್ಲ ಇವ್ರಿಗೆ ಮಾತ್ರ ಇಲ್ಲ, ನನಗೆ ಅದು ಆಗಲ್ಲ, ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಆಗಲ್ಲ. ಎಲ್ಲರೂ ಈ ಒಂದು ಸ್ಟೇಜನ್ನ ಕ್ರಾಸ್ ಮಾಡಬೇಕು, ಆ ಒಂದು ಮೂಡ್ ಈ ಒಂದು ಚಾಪ್ಟರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದನ್ನು ಕಂಟಿನ್ಯೂಷನಲ್ಲಿ ಈಗ ಪರಮಪುರುಷ ಭಗವಂತನು ಇಲ್ಲಿ ಬಂದು ಒಂದು ಲೀಲೆ ಮಾಡಿಬಿಟ್ಟು ಹೋಗ್ತಾ ಇರೋದು ಯಾರಿಗೆ ಮಾತ್ರ ಅರ್ಥ ಆಗುತ್ತೆ ಅಂದರೆ, ಭಕ್ತರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇದು ಭೌತಿಕ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಒಂದು ಪ್ರಭುಪಾದ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಶ್ಲೋಕದಲ್ಲಿನೂ. ಇದು ಭೌತಿಕ ಅಲ್ಲ. ಅದು ನೋಡೋಕ್ಕೆ ಪ್ರಭು ಹೋದವರು ಮೆಜಿಷಿಯನ್, ಏನು ಮಾಯಾವಾದಿನ ಮೆಜಿಷಿಯನ್, ಮಂತ್ರವಾದಿ ಮಾಡ್ತಾರೆ. ಒಂದು ನಾವೆಲ್ಲ ಮ್ಯಾಜಿಕ್ ಶೋ ಅಂತ ಎಲ್ಲ ನೋಡಿರ್ಬೋದು. ಒಂದು ಸ್ಟೇಜಲ್ಲಿ ಇಷ್ಟು ಉದ್ದ ಒಂದು ಟೇಬಲ್ ಥರ ಬರುತ್ತೆ, ಅದರಲ್ಲಿ ಯಾರೋ ಒಂದು ಲೇಡೀಸ್ನಲ್ಲಿ ಮಲಗಿಸ್ಬಿಡ್ತಾರೆ. ಒಂದು ಬಾಕ್ಸ್ ಥರ ಹಾಕ್ಬಿಟ್ಟು ಇಲ್ಲಿಂದ ಒಂದು ಚಾಕ್ ಆ ಕಡೆ ಹಾಕ್ತಾರೆ, ಆ ಕಡೆಯಿಂದ ಒಂದು ಚಾಕ್ ಈ ಕಡೆ ಹಾಕ್ತಾರೆ, ಆ ಕಡೆಯಿಂದ ಈಗ ಹಾಕ್ತಾರೆ. ನಾವು ನೋಡುವಾಗ ಹಿಂಗೆ ಪೀಸ್ ಆಗ್ಬಿಡ್ತಾರಲ್ವ. ಕೆಲವು ಟೈಮಲ್ಲಿ ಆ ಬಾಕ್ಸನ್ನ ಹಿಂಗೆ ತಿರುಗಿಸ್ತಾರೆ, ಮಧ್ಯದಲ್ಲಿರೋ ಪೀಸ್ನ ಹಿಂಗೆ ಮಾಡ್ತಾರೆ, ಕೊನೆಯಲ್ಲಿರೋದು ಈಗ ಲೇಡಿ ಎಲ್ಲಿ ಹೋದ್ರು, ನಮಗೆಲ್ಲ ಒಂದೇ ಆಶ್ಚರ್ಯ ಅದು ಹಿಂಗೆ ಅಂತ. ಸೊ ನಿಜವಾಗ್ಲೂ ಭಕ್ತರಿದ್ದರೆ ಭಗವಂತನ ಲೀಲೆಗಳು ಇದೇ ಥರ. ನಮಗೆ ಅದು ಅರ್ಥ ಆಗಲ್ಲ. ನಾವು ಕೃಷ್ಣಂದು ಲೀಲೆ ಕೃಷ್ಣ ಬುಕ್ಕಲ್ಲಿ ಓದಿರ್ತೀವಿ. ಬ್ರಹ್ಮ ಬಂದು ಏನು ಹೇಳ್ತಾರೆ, ಬ್ರಹ್ಮನಿಗೆ ಒಂದು ಫಾಲ್ಸ್ ಈಗೋ ಅಂತಾರೆ. ಆ ಈಗೋಯಿಂದ ಏನು ಮಾಡ್ತಾರೆ, ಈ ಒಂದು ಚಿಕ್ಕ ಪುಟ್ಟ ಹುಡುಗ ಇಷ್ಟೆಲ್ಲ ಏನೇನೋ ಮಾಡ್ತಾ ಇದ್ದಾನೆ, ಇಲ್ಲಿ ನನಗಿಂತ ಇವನು ತುಂಬ ಶ್ರೇಷ್ಠ ಇದ್ದಾನೆ, ಇವನು ನೋಡೋಣ ಅಂತ ಅವನು ಕೃಷ್ಣನ ಜೊತೆಯಲ್ಲಿರೋರನ್ನೆಲ್ಲ ಕಿಡ್ನಾಪ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಬಟ್ ಸಂಜೆ ಇವರು ತಾಯೆಲ್ಲ ಬರ್ತಾರೆ. ತಾಯಿಗೆ ಬಂದರೆ ಆ ಮಗು ಅವ್ರವ್ರ ಮನೆಗೆ ಹೋಗ್ತಾ ಇದೆ. ಇದನ್ನು ನೋಡುವಾಗ ನಮ್ಗೆ ಹೆಂಗೆ ಅನಿಸುತ್ತೆ, ಅದು ಹೆಂಗೆ ಸಾಧ್ಯ ಆಗುತ್ತೆ? ಭೌತಿಕವಾಗಿ ಯೋಚನೆ ಮಾಡಿದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂತ. ಆಧ್ಯಾತ್ಮಿಕ ರೀತಿಯಲ್ಲಿ ಭಗವಂತನ ಬಗ್ಗೆ ಒಂದು ಲೀಲೆ ನಾವು ಓದುವಾಗ ಇಲ್ಲ ಕೇಳುವಾಗ ಆ ಬ್ರಹ್ಮನಿಗೆ ಒಂದು ಪಾಠ ಕಲಿಸೋಕ್ಕೆ ಭಗವಂತ ಈ ಥರ ಒಂದು ಲೀಲೆ ಮಾಡ್ತಾ ಇದ್ದಾನೆ. ಸೊ ನಮಗೂ ಭಗವಂತ ಏನಕ್ಕೋಸ್ಕರ ಇಲ್ಲಿ ಅವತಾರ ಮಾಡ್ತಾರೆ, ಭಕ್ತರನ್ನ
ರಕ್ಷಣೆ ಮಾಡೋಕ್ಕೆ, ಇವ್ರನ್ನ ಸಂಹಾರ ಮಾಡೋಕ್ಕೆ, ದುಷ್ಕೃತಸ್ ಅವ್ರನ್ನೆಲ್ಲ ದೂರ ಮಾಡೋಕ್ಕೆ ಭಗವಂತ ಇಲ್ಲಿ ಬರೋದು. ಬಂದಮೇಲೆ ಭಗವಂತ ಮತ್ತೆ ಇಲ್ಲೇ ಇರ್ತಾರ? ಕೆಲಸ ಆಯ್ತಲ್ವಾ, ಬರ್ತೀನಿ. ಈಗ ನಾವು ಫಿಲ್ಮಲ್ಲೆಲ್ಲ ನೋಡ್ತಾರೆ, ಒಂದು ಗೆಸ್ಟ್ ಅಪಿಯರೆನ್ಸ್, ಅವ್ರು ಬಂದ್ರೇ ವೆರಿ ನೈಸ್, ಒಂದು ಸೆಲೆಬ್ರಿಟಿ ಅವ್ರು ಬಂದರೆ ಹೆಂಗಿರುತ್ತೆ, ಈ ಫಿಲ್ಮಲ್ಲಿ ಅವರು ದುಡ್ಡೇ ಇಸ್ಕೊಂಡಿಲ್ಲಪ್ಪ, ಸುಮ್ಮನೆ ಬಂದು ಒಂದು ಹಾಡಿಗೆ ಮಾತ್ರ ಬಂದಿದ್ದಾರೆ, ಒಂದು ಇದಕ್ಕೆ ಮಾತ್ರ ಬಂದಿದ್ದಾರೆ, ಆ ಥರ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಲ್ವಾ. ಸೊ ಅದೊಂದು ಸ್ಪೆಷಲ್ ಅಪಿಯರೆನ್ಸ್ ಥರ. ಆವಾಗ ಸೊ ಆ ಸ್ಪೆಷಲ್ ಅಪಿಯರೆನ್ಸ್ನ ಯಾರಿಗೆ ಅರ್ಥ ಮಾಡ್ಕೊಳ್ಳೋ ಒಂದು ಅರ್ಹತೆ ಬರುತ್ತೆ ಅಂದರೆ, ಆ ಒಂದು ಸೆಲೆಬ್ರಿಟಿ ಬಗ್ಗೆ ಗೊತ್ತಾಗಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದರೆ ಒಂದು ಚಿಕ್ಕ ಹುಡುಗ ಇರ್ತಾನೆ. ಕೆಲವರು ಈಗ ಮುಂಚೆ ಎಲ್ಲ ನಾವು ಫಿಲ್ಮೆಲ್ಲ ನೋಡ್ತಾ ಇರುವಾಗ ನಮ್ಮ ತಂದೆ ಎಲ್ಲ ಬರ್ತಾರೆ ನಮ್ಮ ಜೊತೆಲಿ, ಒಂದು 5 ನಿಮಿಷ ನಮ್ಮ ಜೊತೆಲಿ ನಾವೆಲ್ಲ ಫುಲ್ಲು ಆ ಟೈಟಲ್ ಹಾಕೋದ್ರಿಂದ ಆ ಎಂಡ್ ಅಂತ ಹಾಕೋವರೆಗೆ ಹಿಂಗೇ ನೋಡ್ತಾ ಇರ್ತೀವಿ. ನಮ್ಮ ತಂದೆ ಒಂದು 10 ನಿಮಿಷದಲ್ಲಿ ಗೊರಕೆ ಬಿಡ್ತಾ ಇರ್ತಾರೆ, ಇದೇನಪ್ಪ ಇವರು ಹಿಂಗೆ ಅಂದರೆ. ಸೊ ಆ ಶ್ರೇಷ್ಠ ಯಾರಿಗೆ ಗೊತ್ತಾಗತ್ತಂದರೆ, ಭಗವಂತ ಎಷ್ಟು ಶ್ರೇಷ್ಠವಾಗಿರೋನು ಅನ್ನೋರಿಗೆ ಮಾತ್ರ ಇದು ಕಾಣಿಸುತ್ತೆ, ಬೇರೆಯವ್ರಿಗೂ ಕಾಣಿಸುತ್ತೆ. ಈಗ ನಮ್ಮ ತಂದೆ ನಿದ್ದೆ ಮಾಡ್ತಾ ಇದ್ದಾರೆ ಮೂವಿಯಲ್ಲಿ, ಕೆಲವು ಟೈಮಲ್ಲಿ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಎದ್ದೇಳಿ ಅಲ್ಲಿ ಬಂದಿದ್ದಾರೆ, ನಿಮ್ಮ ಇಷ್ಟ ಆಗಿರುವ ಹೀರೋ ಬಂದಿದ್ದಾರೆ ಹಂಗೆ ಅಂದರೆ ಹೌದಾ ಓಕೆ ನೋಡ್ತಾರೆ, ಆಮೇಲೆ ಮತ್ತೆ ನಿದ್ದೆ ಮಾಡ್ತಾರೆ. ಹಂಗಾಗಿ ಈ ಕಂಸ ಮತ್ತು ಬೇರೆ ಬೇರೆ ದುಷ್ಕೃತಾಸ್ ಎಲ್ಲ ಇರ್ತಾರಲ್ವ, ಅವ್ರಿಗೂ ಭಗವಂತದ ಬಂದು ಒಂದು ಫ್ಲ್ಯಾಶ್. ಅದು ಹೆಂಗಂದರೆ, ಇವ್ರು ಯಾರಿದು ಅಂತ ಅನಿಸ್ಕೊಳ್ಳೋ ಒಳಗಡೆ ಅವ್ರ ಚಾಪ್ಟರ್ ಮುಗಿದೋಯ್ತು. ಯಾರೋ ಬಂದಿದ್ದಾನೆ, ನಾನು ರೆಸ್ಲರ್, ನಾನೊಂದು ಇದು ಬಾಕ್ಸಿಂಗ್ ಮಾಡೋನು ಅಂದರೆ, ಅಲ್ಲಿ ಚಿಕ್ಕ ಹುಡುಗ ಬಂದಿದ್ದಾನೆ, ಈ ಚಿಕ್ಕ ಹುಡುಗ ಯಾರು ಅನ್ನಿಸ್ಕೊಳ್ಳೋಗಡೆ ಅದು ಮುಗಿದೋಗಿರುತ್ತೆ ಅಲ್ಲಿ ಆ ಚಾಪ್ಟರ್ ಅವನಿಗೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂದರೆ, ಭಗವಂತ ಈ ಒಂದು ರೂಪ ತಗೊಂಡು ಬಂದಿದ್ದಾನೆ ಅಂದರೆ, ಆ ಒಂದೇ ರೂಪದಲ್ಲಿ ಭಗವಂತ ಫಿನಿಶ್ ಮಾಡ್ಕೊಳ್ಳೋದು. ಅವರಿಗೆ ಬೇರೆ 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 ಕೆಲಸಗಳಿದ್ದಾವೆ. ಒಂದು ಫಿಲ್ಮಲ್ಲಿ ಗೆಸ್ಟ್ ಅಪಿಯರೆನ್ಸ್ ಬರ್ತಾರಂದರೆ, ಅವರಿಗೆ ಈ ಫಿಲ್ಮಲ್ಲಿ ಇಲ್ಲಿ ಬಂದು ಒಂದು ಡ್ಯಾನ್ಸ್ ಆಡೋದು, ಇಲ್ಲಾಂದರೆ ಬಂದು ಒಂದು ಡೈಲಾಗ್ ಮಾತಾಡೋದು ಮಾತ್ರ ಅವ್ರ ಕೆಲಸ ಇಲ್ಲ. ಅವ್ರದ್ದು ಆಲ್ರೆಡಿ ಅವ್ರದ್ದು ಶ್ರೇಷ್ಠವಾಗಿರೋದು ಬೇರೆ 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 ಇದೆ, ಅದರಿಂದ ಜನ ಅವ್ರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಭಕ್ತರಿಗೆ ಮಾತ್ರ ಆ ಒಂದು ಕನೆಕ್ಷನ್ ಸಿಗುತ್ತೆ ಭಗವಂತನಿಗೆ. ಇಲ್ಲಾಂದರೆ ಅವ್ರು ಏನು ಹೇಳ್ತಾರೆ, ಅದರಲ್ಲಿ ಏನಿದೆ, ಬರೀ ಈ ಫಿಲ್ಮಲ್ಲಿ ಯಾರು ಇದ್ದಾರೆ, ಅವ್ನು ಒಂದೇ ಒಂದು ಹಾಡಿಗೆ ಬಂದ ಡ್ಯಾನ್ಸ್ ಆಡ್ದ ಹೋದ, ಅದರಲ್ಲಿ ಏನು ಶ್ರೇಷ್ಠ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಹಂಗೆ ಮಾತಾಡ್ತಾರೆ, ಹೌದಲ್ವಾ. ಸೊ ಪ್ರಭುಪಾದರು ಇಲ್ಲಿ ಏನು ನಮಗೆ ವಿವರಣೆ ಮಾಡ್ತಾ ಇದ್ದಾರೆ, ಮತ್ತು ಈ ಶ್ಲೋಕದಿಂದ ತಿಳ್ಕೊಳ್ಳೋ ವಿಷಯ ಏನಂದರೆ, ಕೆಲವು ಮಾಯಾವಾದಿ ಅಂತೀವಿ. ಮಾಯಾವಾದಿ ಅಂದರೆ ಪ್ರಭುಪಾದರು ಹೋಗಿ ಹೊರದೇಶದಲ್ಲಿ ಕೃಷ್ಣ ಪ್ರಜ್ಞೆ ಬಗ್ಗೆ ಎಲ್ಲರಿಗೆ ಹೇಳುವಾಗ, ಮಾಯಾವಾದಿ ಅಂದರೆ ಫಾರಿನ್ ಡಿವೋಟಿ ಎಲ್ಲ ಅನ್ನಿಸ್ಕೊಂಡ್ರು. ಮಾಯಾವಾದಿ ಅಂದರೆ ಇಂಡಿಯಾದಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹೆಸರು ಮಾಯಾವಾದಿ, ಅವ್ರನ್ನ ನಾವೆಲ್ಲ ಹೋಗಿ ಹೊಡಿಬೇಕು, ಅವನು ಸರಿ ಇಲ್ಲ, ಆ ಥರ ತಪ್ಪಾಗಿ ಅರ್ಥ ಮಾಡೋದು. ಮಾಯಾವಾದಿ ಅಂದರೆ ಯಾರಂದರೆ, ಭಗವಂತನಿಗೆ ರೂಪ ಇಲ್ಲ, ಭಗವಂತನಿಗೆ ದೇಹ ಇಲ್ಲ, ಭಗವಂತನಿಗೆ ಇರುವ ದೇಹ ಭೌತಿಕ ಅಂತ ಅನಿಸ್ಕೊಳ್ಳೋರು ಅಂಥವ್ರೆ. ನಮ್ಮ ದೇಹ ಭಗವಂತನ ದೇಹ ಒಂದಲ್ಲ, ನಮ್ಮ ದೇಹ ಯಾವಾಗಲೂ ಭೌತಿಕ, ಭಗವಂತನ ದೇಹ ಆಧ್ಯಾತ್ಮಿಕ. ನಮ್ಮ ಆತ್ಮತತ್ವಕ್ಕೆ ಬರುವಾಗ ನಮ್ಮ ಸ್ವಭಾವ ಭಗವಂತನ ಸ್ವಭಾವ ಒಂದಾಗುತ್ತೆ. ಬಟ್ ಭಗವಂತನ ಸ್ವಭಾವ ದೊಡ್ಡದು, ನಮ್ಮ ಸ್ವಭಾವ ಚಿಕ್ಕದು. ಅದು ಆಧ್ಯಾತ್ಮಿಕ ರೂಪದಲ್ಲಿ ಬರುವಾಗ. ಬಟ್ ಆತ್ಮಕ್ಕೆ ಸಾವಿದೆಯಾ, ಇದು ಭಕ್ತರಿಗೆ ಗೊತ್ತಾಗುತ್ತೆ. ನಾನು ಭಕ್ತ ಇಲ್ಲ, ಆತ್ಮ ಅಂದರೆ ಏನು ನೋಡಿ, ಕರೆಂಟ್ ಇದೆ, ನಾನು ಹೇಳ್ತೀನಿ, ಇಲ್ಲಿ ಲೈಟ್ ಉರಿತಾ ಇದೆ ಹಂಗಂದರೆ ಇಲ್ಲಿ ಕರೆಂಟ್ ಇದೆ, ಕರೆಂಟ್ನ ತೋರಿಸಿ ಮುಟ್ಟಿ ಬನ್ನಿ, ಆಮೇಲೆ ಗೊತ್ತಾಗುತ್ತೆ. ಹಂಗಂದರೆ ನಾನು ಲೈಫಲ್ಲಿ ಏನೇನೋ ರಜೋಗುಣ, ತಮೋಗುಣ, ಸತ್ವಗುಣದಲ್ಲಿ ಸಿಗಾಕೊಂಡು ಹೋಗುವಾಗ ಆವಾಗ ನನಗೆ ಬುದ್ಧಿ ಬರುತ್ತೆ, ಓ ಭಗವಂತ ಇದ್ದಾನೆ, ನಾನು ಉಪ್ಪು ತಿಂದರೆ ಅವಾಗ ಅರ್ಥ ಆಗುತ್ತೆ, ಓ ಹಂಗಂದರೆ ಓಕೆ, ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ, ಯಾಕೆ ಅವಾಗ ಅರ್ಥ ಆಗುತ್ತೆ, ಅಷ್ಟುವರೆಗೆ ಅರ್ಥ ಆಗಲ್ಲ. ಬರೀ ಭೌತಿಕ ಯೋಚನೆಯಲ್ಲಿ ಇರುವವರಿಗೆ ಭಗವಂತನೇ. ಇನ್ನೊಂದು ವಿಚಾರ ಏನಂದರೆ, ಈಗ ಮಾಯಾವಾದಿ ಅನ್ನೋರು ಯಾರಂದರೆ, ಇಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಕೊಳ್ತಾರೆ, ನಮ್ಮ ಜೊತೆಲಿ ಇಷ್ಟು ದೂರ ಬರ್ತಾರೆ, ಇಷ್ಟು ದೂರ ಬಂದ್ಬಿಟ್ಟು ಒಳಗಡೆ ಬಂದು ಅವ್ರನ್ನ ಆಚೆ ಕೇಳಿ, ಭಗವಂತ ಅಲ್ಲಿ ಆ ಮನೆ ಗೋಡೆಯಲ್ಲಿ ಇದ್ದಾನ, ಇದ್ದಾನೆ, ಈ ಮನೆ ಗೋಡೆಯಲ್ಲಿ ಭಗವಂತ ಇದ್ದಾನೆ, ಈ ಒಂದು ತೆಂಗಿನ ಮರ ಇದೆ, ಇದರಲ್ಲಿ ಭಗವಂತ ಇದೆ, ಎಲ್ಲ ಒಪ್ಕೊಳ್ತಾರೆ. ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿ ಇಲ್ಲೆಲ್ಲ ನಮ್ಮ ಫೋಟೋ ಎಲ್ಲ ಇಟ್ಟು, ವಿಗ್ರಹ ಎಲ್ಲ ಇಟ್ಟು ಭಗವಂತ ಇಲ್ಲಿದ್ದಾನಂದರೆ ಅದನ್ನು ಮಾತ್ರ ಒಪ್ಕೊಳ್ಳೋದು. ಅದೇನು ಲಾಜಿಕ್ ಅದು? ಅಲ್ಲಿ ಮರದಲ್ಲಿ ಇದ್ದಾನೆ ಒಪ್ಕೊಳ್ತೀನಿ, ಇಲ್ಲಿ ಇದೆ, ಬಟ್ ಇಲ್ಲಿ ಬಂದು ಇಲ್ಲಿ ಭಗವಂತ ಇದ್ದಾನೆ ಅಂದರೆ ಇಲ್ಲ, ಇಲ್ಲಿ ಮಾತ್ರ ನಾನು ಒಪ್ಪಲ್ಲ. ಆ ಗೋಡೆಯಲ್ಲಿ ಇದ್ದಾನೆ ಅಂತ ಒಪ್ಕೊಳ್ತಾರೆ, ಈ ಮರದಲ್ಲಿ ಇದ್ದಾನೆ ಅಂತ ಒಪ್ಕೊಳ್ತಾರೆ. ಇಲ್ಲಿ ಬಂದು ಸಚ್ಚಿದಾನಂದ ವಿಗ್ರಹ ರೂಪದಲ್ಲಿ ಇಲ್ಲಿ ಭಗವಂತ ಯಾವಾಗಲೂ ಚಿತ್ ಅಂತಾರೆ. ಚಿತ್ ಅಂದರೆ
ಈಗ ನಾವೆಲ್ಲ ಸ್ಕೂಲ್ಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಇಲ್ಲಾಂದರೆ ಮನೇಲಿ ರಿಟೈರ್ಡ್ ಆಗಿ ಮನೇಲಿ ಇರ್ತೀವಿ. ಹಂಗಂದರೆ ಪ್ರತಿಯೊಂದಕ್ಕೆ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಡ್ರೆಸ್ ಕೋಡ್ ಅಂದರೆ ಆಫೀಸ್ ಅಂದರೆ, ಸ್ಕೂಲ್ ಅಂದರೆ ಒಂದು ID ಕಾರ್ಡ್ ಹಾಕ್ಕೊಳ್ಬೇಕು. ಆಮೇಲೆ ಇದು ಈಗ ನಾವು ಮಾಮೂಲಿ ಬಟ್ಟೆ ಹಾಕ್ಕೊಂಡಿದ್ದೀವಿ, ಸ್ಕೂಲಿಗೆ ಈ ಥರ ಹೋಗ್ತೀರಾ? ಇಲ್ಲ, ಅದಕ್ಕಿಂತ ಒಂದು ಯೂನಿಫಾರ್ಮು ಅದು ಇದು ಅಂತ ಇದೆ. ಅದು ಏನಕ್ಕೆ ಆ ಥರ ನಾವು ಮಾಡ್ತೀವಿ ಅಂದರೆ, ಚಿತ್ ಅಂದರೆ ಕಾನ್ಷಿಯಸ್, ಆ ಒಂದು ಪ್ರಜ್ಞೆ. ಆಫೀಸ್ ಅಂದರೆ ಹಿಂಗಿರಬೇಕು, ಮನೇಲಿ ಹೆಂಗೆ ಬೇಕಾದ್ರೆ ಇರ್ಬೋದು, ಹೌದಲ್ವಾ? ಮನೇಲಿ ಬರೀ ಬನಿಯನು ಡ್ರೈಯರ್ ಹಾಕ್ಕೊಂಡು, ಆಫೀಸಲ್ಲಿ ಹೋಗಿ ಬೋರ್ಡ್ ಮೀಟಿಂಗಲ್ಲಿ ಬನಿಯನ್ ಹಾಕ್ಕೊಂಡು ಹೇಳಿ ಬಾಸ್ ಅಂದರೆ ದಟ್ ಮೂಡ್ ವಿಲ್ ನಾಟ್ ಕನೆಕ್ಟ್. ಸೊ ಆ ರೀತಿಯಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಮಗೆ ಬುದ್ಧಿ ಇಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ, ಬಟ್ ಕೆಲವರಿಗೆ ಇಲ್ಲಿ ಸಚ್ಚಿದಾನಂದ ವಿಗ್ರಹ ರೂಪದ ಮಾತ್ರ ಒಪ್ಕೊಳ್ಳೋದು. ಅದು ಯಾಕೆ ಸಚ್ಚಿದಾನಂದ ವಿಗ್ರಹ ರೂಪದಲ್ಲಿ ಪ್ರತಿ ಭಕ್ತರಿಗೆ ನಾವು ಕಲಿಯುಗದಲ್ಲಿ ಇಲ್ಲ ಎಲ್ಲ ಯುಗದಲ್ಲಿ ರೆಕಮೆಂಡ್ ಮಾಡ್ತಾರೆ ಅಂದರೆ, ಅದು ತುಂಬ ಡೀಪ್ ಆಗುತ್ತೆ. ಡೀಪ್ ಅಂದರೆ ಈಗ ಸೂರ್ಯನ ಕಿರಣ ಎಲ್ಲ ಕಡೆ ಇರುತ್ತೆ. ಈ ಮಕ್ಕಳೆಲ್ಲ ಒಂದು ಆಟ ಆಡೋಕ್ಕೆ ಒಂದು ಗ್ಲಾಸ್ ಇಟ್ಕೊಂಡಿರ್ತಾರೆ, ಭೂತ ಕನ್ನಡಿನ, ಏನದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅದನ್ನ ಹಿಂಗೆ ಮಾಡಿದ್ರೆ ಈ ಒಂದು ಕಿರಣ ಇದರಲ್ಲಿ ಬಿದ್ದು ಏನಾಗುತ್ತೆ, ಇಲ್ಲಿ ಕೆಳಗಡೆ ಒಂದೇ ಒಂದು ಪಾಯಿಂಟಲ್ಲಿ ಫೋಕಸ್ ಆಗುತ್ತೆ. ಒಂದು ಪೇಪರ್ ಇಟ್ಟಿರ್ತಾರೆ, ಆ ಪೇಪರಲ್ಲಿ ತುಂಬ ಫೋಕಸ್ ಆದರೆ ಏನಾಗುತ್ತೆ, ಅದು ಅಲ್ಲಿ ಬೆಂಕಿ ಹಚ್ಚುತ್ತೆ. ಸೊ ಭಕ್ತಿನೂ ಎಲ್ಲ ಕಡೆ ಭಗವಂತ ಇದ್ದಾನೆ. ಈ ಒಂದು ಸಚ್ಚಿದಾನಂದ ವಿಗ್ರಹ ರೂಪದಲ್ಲಿ ನಾವು ಬಂದು ನೋಡುವಾಗ ಆ ಒಂದು ಬೆಂಕಿ ಹೆಂಗೆ ಅಂದರೆ ಅಷ್ಟು ಪವರ್ ಇದೆ ಭಗವಂತನಿಗೆ. ನಮಗೆ ಈಗ ನಮ್ಮ ಇಸ್ಕಾನ್ ಸೆಂಟರ್ ಬೇರೆ 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 ಕಡೆ ಎಲ್ಲ ಇದೆ, ಬಟ್ ಎಲ್ಲರೂ ಒಂದು ಅಭ್ಯಾಸ ಮಾಡ್ಕೋಬೇಕು. ಒಂದು ಭಾನುವಾರದಲ್ಲಿ ಇಲ್ಲ ಯಾವುದೋ ಒಂದು ಫೆಸ್ಟಿವಲ್ ಇರೋ ಟೈಮಲ್ಲಿ ನಮಗೆ ಭಗವಂತನಿಗೆ ಒಂದು ಸಂಬಂಧ ಇಟ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ಒಂದು ಪ್ರೇಯರ್, ಯಾರು ಒಂದು ವ್ಯಕ್ತಿ ದಿವಸ ದೇವರ ಮುಂದ್ಗಡೆ ನಿಂತ್ಕೊಂಡು ಒಂದು ಪ್ರೇಯರ್ ಹೇಳ್ತಾರೋ ಅವರು ಭಗವಂತನಿಗೆ ತುಂಬ ಹತ್ರ ಆಗುತ್ತೆ. ಅವರಿಗೆ ಮತ್ತೆ ಈ ಒಂದು 4 ಕಾಯಿಲೆ ಅನ್ನೋದು ಇಲ್ವೇ ಇಲ್ಲ. ಏನದು? ಹುಟ್ಟು, ಮರಣ, ಕಾಯಿಲೆ, ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ 4 ವಿಷಯದಿಂದ ಅವರು ದೂರ ಹೋಗ್ತಾರೆ. ಯಾರೊಬ್ಬರು ಭಗವಂತನ ಎದುರುಗಡೆ ಬಂದು ದಿವಸ ಒಂದು ಪ್ರೇಯರ್, ಭಗವಂತ ಅದು ಬೇಕು ಇದು ಬೇಕಲ್ಲ, 2 ಮಸಾಲೆ ದೋಸೆ ಬೇಕು, 2 ಇದು ಬೇಕು, ಅದೆಲ್ಲ ಭೌತಿಕ. ಅನ್ಕಂಡೀಷನಲ್ ಲವ್. ಚೈತನ್ಯ ಮಹಾಪ್ರಭುರು ಹೇಳ್ತಾರೆ, ಯು ಕಿಕ್ ಮೀ ಆರ್ ಯು ಥ್ರೋ ಮೀ ಔಟ್. ನನ್ನ ನೀವು ಇದು ಮಾಡಿದ್ರು ಸರಿ, ತಳ್ಳಿದ್ರು ಸರಿ, ನನ್ನ ಪ್ರೇಮ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅನ್ಕಂಡೀಷನಲ್ ಲವ್ ಅಂತಾರಲ್ಲ. ಕೆಲವು ಟೈಮಲ್ಲಿ ತಾಯಿಗೆ ಉದಾಹರಣೆ ಕೊಡ್ತಾರೆ. ತಾಯಿ, ಆ ಮಗ ಅವನು ತುಂಬ ಕೆಳಗೆ ಬಿದ್ದಿರೋನು, ಆದ್ರೂ ಆ ತಾಯಿನೇ ಬಂದು ಸಾಯಿಸ್ಬಿಟ್ಟಿರ್ತಾನೆ. ಆ ತಾಯಿದು ಹೃದಯ ಇರುತ್ತಲ್ವ, ಅದು ಮಾತ್ರ ಆಚೆ ಬಂದು ಹಿಂಗೆ ಅಂತ ಇದೆ. ಇವನು ತಾಯಿನೇ ಕೊಲೆ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ. ಆವಾಗ ಅವನ ಕಾಲು ಒಂದು ಕಲ್ಲಲ್ಲಿ ಜಸ್ಟ್ ಹಿಂಗೆ ಇದಾಯಿತು. ಆ ಹೃದಯ ಹೇಳ್ತಾ ಇದೆ ಅಂದರೆ, ಮಗನೇ ಸ್ವಲ್ಪ ನೋಡ್ಕೊಂಡು ಹೋಗಿ. ಎಷ್ಟು ಶ್ರೇಷ್ಠ ಅದು. ತಾಯಿನ ಅವನು ಸಾಯಿಸಿದ್ದಾನೆ. ಹಂಗಂದ್ರೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಇರಬೇಕಂದ್ರೆ ಅನ್ಕಂಡೀಷನಲ್. ತಾಯಿಗೆ ಮಗನ ಮೇಲೆ ಹೆಂಗಿತ್ತು ಪ್ರೀತಿ, ಅದಕ್ಕಿಂತ ಒಂದು ಶ್ರೇಷ್ಠ ಅಂದರೆ ನನಗೆ ಮತ್ತೆ ಈ 4 ವಿಷಯದಲ್ಲಿ ಮತ್ತೆ 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 ನಾನು ಪುನರಪಿ ಮರಣಂ ಪುನರಪಿ ಜನನಂ ಅಂತ. ಸೊ ಆ ರೀತಿಯಲ್ಲಿ ಭಗವಂತನ ಸಚ್ಚಿದಾನಂದ ವಿಗ್ರಹ. ಸೊ ಎಲ್ಲರೂ ದಯವಿಟ್ಟು ಪ್ರತಿ ವೀಕೆಂಡು ಇಲ್ಲಾಂದರೆ ಯಾವಾಗೆಲ್ಲ ಸಮಯ ಈಗ ಮನೆಯಲ್ಲಿನೇ ಪೂಜೆ ರೂಮ್ ಇರುತ್ತೆ, ದೇವ್ರ ಮನೆ ಅಂತೀವಿ, ಅದರಲ್ಲಿ ದೇವರಿಗೆ ನಮಗೆ ಒಂದು ಸಂಬಂಧ ಬೆಳೆಸ್ಕೊಂಡ್ರೆ ಈ ಒಂದು ಕಾಯಿಲೆ ನಮಗೆ ಬರಲ್ಲ, ಈ ಒಂದು ಪರಿಸ್ಥಿತಿಗೆ ನಾವು ಹೋಗಲ್ಲ. ಸೊ ಬೃಹತ್ ವೈಷ್ಣವ ತಂತ್ರ ಅಂತ ಒಂದು ಗ್ರಂಥಗಳಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಭಗವಂತ ಬಂದು ಬರೋದು ಹೋಗೋದು ಅನ್ನುವ ಸಮಾಚಾರನೇ ಇಲ್ಲ. ಇದು ಭಗವಂತ ಯಾವಾಗಲೂ ಇರ್ತಾನೆ. ಅದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಸೂರ್ಯ ಹಗಲಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ, ಸಂಜೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದರಿಂದ ಸೂರ್ಯ ಇಲ್ವಾ? ಸೂರ್ಯ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆ ರೀತಿಯಲ್ಲಿ ಭಗವಂತ ಈಗ ಮತ್ಸ್ಯ ಅವತಾರ ತಗೊಂಡಿದ್ದಾನೆ, ಪರಶುರಾಮ ಅವತಾರ ತಗೊಂಡಿದ್ದಾನೆ ಅಂದರೆ, ಪ್ರತಿ ಅವತಾರ ಯಾವುದೋ ಒಂದು ಯೂನಿವರ್ಸ್ ಅಂದರೆ ಬ್ರಹ್ಮಾಂಡದಲ್ಲಿ ಭಗವಂತ ಪದೇ 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 ಬರ್ತಾ ಇರ್ತಾರೆ. ಮಲ್ಟಿಪಲ್ ಇನ್ಫಿನಿಟಿವ್ ಅಂತಾರಲ್ಲ, ನಮಗೆಲ್ಲ ದಶಾವತಾರ ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮ ಭಾಗವತದಲ್ಲಿ ನೋಡಿದ್ರೆ 28, 29 ಅವತಾರದ ಬಗ್ಗೆ ನಾವು ತಿಳ್ಕೋಬಹುದು. ಇನ್ಯೂಮರಬಲ್ ಎಷ್ಟು ಅವತಾರ ಭಗವಂತಂದು ಇದೆ ಅಂದರೆ, ಈ ಒಂದು ಸಮುದ್ರದಿಂದ ಬರುತ್ತಲ್ಲ ವೇವ್ಸ್, ಟೈಡಲ್ ಅಂತಾರೆ, ಅಲೆ, ಈ ಅಲೆ ಎಷ್ಟು ಅಲೆ ಬಂದು ಹೋಗುತ್ತೋ ಅಷ್ಟು ಭಗವಂತನ ಇನ್ಕಾರ್ನೇಷನ್ ಅವತಾರಗಳಿದ್ದಾವೆ. ಸೊ ಇದು ಒಂದು ಬ್ರಹ್ಮಾಂಡದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಥರ ಎಷ್ಟೋ ಬ್ರಹ್ಮಾಂಡಗಳು ಭಗವಂತನ ಸೃಷ್ಟಿಯಲ್ಲಿ
ಇದ್ದಾವೆ. ಸೊ ಅದು ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ. ಆಮೇಲೆ ಯಾರೋ ಒಂದು ವ್ಯಕ್ತಿ ಇಲ್ಲಿ ಒಂದು ಹೇಳಿದ್ದಾರೆ, ಯಾವುದೋ ಒಂದು ವ್ಯಕ್ತಿ ಭಗವಂತನಿಗೆ ರೂಪ ಇಲ್ಲ, ಭಗವಂತನಿಗೆ ಇದಿಲ್ಲ ಅದಿಲ್ಲ ನಿರಾಕಾರ ಹಂಗಿಂಗಂತ ಹೇಳ್ಕೊಂಡು ಯಾರನ್ನ ಬರೋರನ್ನ ನೋಡ್ಬಿಟ್ರೆ ಹಂಗೆ ರಿವರ್ ನದಿಯಲ್ಲಿ ಹಂಗೆ ಸ್ನಾನ ಮಾಡ್ಬೇಕಂತೆ, ಬಟ್ಟೆ ಗಿಟ್ಟೆ ಬಿಚ್ಚೋದು ಏನಿಲ್ಲ. ಅಂಥ ವ್ಯಕ್ತಿನ ನೋಡ್ಬಿಟ್ರೆ ಹಂಗೆ ನಾವು ನೀರಲ್ಲಿ ಜಂಪ್ ಮಾಡಬೇಕು, ಯಾಕಂದ್ರೆ ಅಷ್ಟೊಂದು ಪಾಪಿನ ನಾವು ನೋಡ್ಬಿಟ್ಟಿದ್ವಿ. ಈ ಕಲಿಯುಗದಲ್ಲಿ ನಾವು ಆ ಥರ ಮಾಡ್ಬೇಕಂದ್ರೆ ಡೈಲಿ ನೀರಲ್ಲೇ ಇರಬೇಕು, ಪ್ರತಿಯೊಬ್ಬರು ಹಂಗೆ ಓಡಾಡ್ತಾರೆ. ಭಗವಂತ ಇದ್ದಾನೆ ಅಂದರೆ ಅದೆಲ್ಲ ನಮಗೆಲ್ಲ. ಸೊ ಆ ಒಂದು ರೀತಿಯಲ್ಲಿ ಇನ್ನೊಂದು ಹೇಳ್ತಾರೆ ಶ್ರೇಷ್ಠವಾಗಿ, ಇದು ಇವರೆಲ್ಲ ಐ ಡಿ ಕಾರ್ಡ್ ಹಾಕ್ಕೊಳ್ತಾರೆ, ಸ್ಕೂಲಿಗೆಲ್ಲ ಹೋಗುವಾಗ ಎಲ್ಲ ಐ ಡಿ ಕಾರ್ಡ್ ಹಾಕ್ಕೊಂಡು ಹೋಗ್ತಾರೆ. ಈ ನಾಮ ಹಾಕ್ಕೊಳ್ಳೋಕ್ಕೆ ಕೆಲವರಿಗೆಲ್ಲ ಸಂಕೋಚ, ಏನ್ರಿ ಇದು ಹಳೆ ಕಾಲ ಸ್ಟೈಲಲ್ಲಿ ಇದೆ, ಲೇಟೆಸ್ಟ್ ಆಗಿ ಏನಾಯಿದ್ರೆ ಹಿಂಗೆ ಇಟ್ಕೊಳ್ತೀನಿ, ಈಗ ಏನೇನೋ ಹಾಕ್ಕೊಳ್ತಾರೆ. ಹಂಗಿಲ್ಲ, ಐ ಡಿ ಕಾರ್ಡ್ ಅಂದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ. ಅದರಲ್ಲಿ ಫೋಟೋ ಇರಬೇಕು, ಅದರಲ್ಲಿ ಡೇಟ್ ಆಫ್ ಬರ್ತ್ ಇರಬೇಕು, ಅದರಲ್ಲಿ ನಿಮ್ಮ ವಿಳಾಸ ಇರಬೇಕು, ಯಾರಿಗೆ ನಾವು ಹುಟ್ಟಿದ್ದೀವಿ, ತಂದೆ ಹೆಸರು ಇರಬೇಕು, ತಾಯಿ ಹೆಸರು ಇರಬೇಕು, ಆ ಡೀಟೇಲ್ ಇರಬೇಕು. ಅದೇ ರೀತಿಯಲ್ಲಿ ಈ ಒಂದು ಲಕ್ಷಣ ಅಂದರೆ ಅದು ನಾವು ಈ ಒಂದು ಸ್ಕೂಲಲ್ಲಿ ಓದ್ತೀವಿ ಅಂತ ಇದನ್ನು ನೋಡಿದ ತಕ್ಷಣ ಗೊತ್ತಾಗಬೇಕು. ಆ ರೀತಿಯಲ್ಲಿ ನಾವು ನಮ್ಮ ಜೀವನನ ಮಾಡಿಕೊಂಡ್ರೆ ಆವಾಗ ಈ ಒಂದು ತತ್ವ ಒಬ್ಬರಿಗೆ ಅರ್ಥ ಆಗತ್ತೆ. ಈ ಮಂತ್ರವಾದಿ ಹೇಳಿದೀವಲ್ವ, ಅವರು ಏನು ಮಾಡ್ತಾರೆ, ಕೆಲವರು ಒಬ್ಬರನ್ನ ಬಾಕ್ಸ್ ಒಳಗಡೆ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಅದು ಇದು ಹಾಕ್ಬಿಟ್ಟು ಬೆಂಕಿನ ಹಚ್ಬಿಡ್ತಾರೆ. ಆಮೇಲೆ ಒಳಗಡೆಯಿಂದ ಒಂದು ಆ್ಯಶ್ನ ಬುರ್ದು ಅದನ್ನು ತೊಗೊಂಬಂದು ಹಿಂಗೆ ತೋರಿಸ್ತಾರೆ, ನೋಡಿ ಅವರು ಇದಾಗ್ಬಿಟ್ಟಿದ್ದಾರೆ ಅಂತ. ಬಟ್ ಆಮೇಲೆ ನೋಡಿದ್ರೆ ಅವ್ರು ಬರ್ತಾರೆ. ಅದೇ ರೀತಿಯಲ್ಲಿ ಭಗವಂತನ ಒಂದು ಲೀಲೆ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಭಕ್ತರಾಗಿರ್ಬೇಕು. ಭಕ್ತರಾಗಿಲ್ಲ ಅಂದವರಿಗೆ ಇದು ಅರ್ಥ ಆಗೋದೇ ಇಲ್ಲ. ಇದಕ್ಕೆ ಒಂದು ದತ್ತೆ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ, ಅದು ಆಧ್ಯಾತ್ಮಿಕ ರೂಪ. ಇನ್ನೊಂದು ದಿತ್ವ ಅಂತ ಯೂಸ್ ಮಾಡಿಲ್ಲ. ಯಾಕೆ ದಿತ್ವ ಅಂತ ಯೂಸ್ ಮಾಡಿಲ್ಲ ಅಂದರೆ, ಅದು ಯಾವುದೋ ಒಂದು ಸತಿ ಬರ್ತಾರೆ. ಈಗ ಕೃಷ್ಣ ಅವತಾರ ದ್ವಾಪರ, ಯಾವ ಯುಗದಲ್ಲಿ ಕೃಷ್ಣ ಬಂದಿರೋದು? ದ್ವಾಪರ ಯುಗದಲ್ಲಿ. ಓಕೆ, ಆಮೇಲೆ ಈಗ ಕಲಿಯುಗ ಈಗಿಲ್ಲ ಅಂದರೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಈಗ ಕೃಷ್ಣ ಅವತಾರದಲ್ಲಿ ಲೀಲೆ ಮಾಡ್ತಾ ಇದ್ದಾರೆ, ಇನ್ನೊಂದು ಬ್ರಹ್ಮಾಂಡದಲ್ಲಿ ನರಸಿಂಹ ಅವತಾರ ಮಾಡ್ತಾ ಇದ್ದಾರೆ. ಅದು ಅರ್ಥ ಮಾಡ್ಕೊಳ್ಳುವ ರೀತಿ. ಆ ರೀತಿಯಲ್ಲಿ ಹೇಳುವಾಗ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ದತ್ತೆ ಅಂತ ಹೇಳಿದ್ದಾರೆ, ಆಮೇಲೆ ದಿತ್ವ ಅಂತ ಹೇಳಿಲ್ಲ. ದಿತ್ವ ಅಂದರೆ ಅಕೇಶನಲಿ ಅಂದರೆ ಯಾವುದೋ ಒಂದು ಸತಿ ಬಂದು ಹೋಗ್ತಾರೆ. ಯಾವುದೋ ಒಂದು ಸೂರ್ಯ, ನಾನು ಹೇಳಿದ್ದೀನಲ್ವಾ, ಸೂರ್ಯ ಇಲ್ಲಿ ನಮ್ಮ ಕಣ್ಣಿಗೆ ಇಲ್ಲಿ ಈ ಲೀಲೆ. ಈಗ ಕಲಿಯುಗ ಶುರು ಆಯಿತು, ನಮಗೆ ದ್ವಾಪರ ಯುಗಕ್ಕೆ ಸಂಬಂಧ ಇಲ್ಲ. ಅದರಿಂದ ನಮ್ಮ ಕಣ್ಣಿಗೆ ಕೃಷ್ಣ ಈಗ ಇಲ್ಲಿ ನಮ್ಮ ಜೊತೆಲಿ ಇರೋ ಥರ ನಮಗೆ ಇಲ್ಲ. ಬಟ್ ಇನ್ನೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಇದ್ದಾನೆ. ಅದನ್ನು ನಾವು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಯಾರೊಬ್ಬರಿಗೆ 9ನೇ ಚಾಪ್ಟರ್ಲಿ ಹೇಳಿದೆವು, ಭಗವದ್ಗೀತೆ 9ನೇ ಚಾಪ್ಟರ್ಲಿ ಫಸ್ಟ್ 3 ಶ್ಲೋಕದಲ್ಲಿ ಒಂದು ವಿಷಯ ಹೇಳ್ತಾರೆ. ಅದರಲ್ಲಿ ಭಗವಂತ ಹೇಳುವ ವಿಷಯ ಏನಂದರೆ, ಯಾರಿಗೆ ಈ ಒಂದು ಭಕ್ತಿ ಸೇವೆ ಮಾಡೋಕ್ಕೆ ಅರ್ಹತೆ, ಕ್ವಾಲಿಫಿಕೇಷನ್ ಏನು, ಡಿಸ್ಕ್ವಾಲಿಫಿಕೇಷನ್ ಏನು ಅಂತ. ಯಾರೊಂದು ವ್ಯಕ್ತಿಗೆ ಈ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಅರ್ಹತೆ ಸಿಗುತ್ತೆ ಅಂದರೆ, ಭಗವಂತನ ಮೇಲೆ ಯಾರಿಗೆ ಹೊಟ್ಟೆ ಕಿಚ್ಚಿಲ್ವೋ, ಫಾಲ್ಸ್ ಈಗೋ ಅಂತಾರೆ. ಫಾಲ್ಸ್ ಈಗೋ ಅಂದರೆ ಏನು? ಭಗವಂತನಿಗಿಂತ ನಾನೇ ಶ್ರೇಷ್ಠ, ಕೃಷ್ಣನಿಗಿಂತ ನಾನೇ ಶ್ರೇಷ್ಠ, ಆ ಥರ ಎಲ್ಲ ಕೆಲವರೆಲ್ಲ. ದುರ್ಯೋಧನ ಹೋಗಿ ಹೆಲ್ಪ್ ಕೇಳೋಕ್ಕೆ, ಯುದ್ಧ ಶುರು ಮಾಡೋಕ್ಕೆ ಮುಂಚೆ ಹೋಗ್ತಾರೆ. ದುರ್ಯೋಧನ ಹೋಗ್ತಾನೆ, ಅರ್ಜುನನೂ ಹೋಗ್ತಾರೆ. ಆವಾಗ ದುರ್ಯೋಧನ ಹೋಗಿ ಎಲ್ಲಿ ಕೂತ್ಕೊಳ್ತಾನೆ? ದುರ್ಯೋಧನ ತಲೆ ಹತ್ರ ಹೋಗಿ ಕೂತ್ಕೊಳ್ತಾನೆ. ಗರ್ವ ಅವನಿಗೆ, ಮಾಯಾವತಿ, ಏನೋ ನನ್ನ ಏಜ್ ಅವನಿಗೆ ಅದು ಅರ್ಥ ಆಗಲ್ಲ. ಅರ್ಜುನ ಹೆಂಗಿರ್ತಾನೆ, ಏನು ಕೇಳ್ತಾನೆ? ದುರ್ಯೋಧನ ಏನು ಕೇಳ್ತಾನೆ? ನಾನು ಬೇಕಾ, ನನ್ನ ಸೇನೆ ಬೇಕಾದ್ರೆ? ನೀನು ಬೇಕಾಗಿಲ್ಲ, ನೀನು ಅಪ್ರಲ್ಲೊಂದು ಇವನು, ನನಗೆ ನಿನ್ನ ಸೇನೆ ನನಗೆ. ಸೊ ನಾವು ಮೂರ್ಖತನವಾಗಿ ಇರುವವರಿಗೆ ಈ ಭಕ್ತಿ ಮಾರ್ಗ ರೆಕಮೆಂಡೆಡ್ ಅಲ್ಲ. ಅದೇ ಅವನಿಗೆ ಕ್ವಾಲಿಫಿಕೇಷನ್. ನಾವು ಕೂಡ ಅದೇ ಥರ ಇದ್ದೀವಿ. ಭಾನುವಾರದಲ್ಲಿ ಇಲ್ಲಿ ಬಂದು ಸ್ವಲ್ಪ ಸಮಯ ಕೊಡೋಣ ಅಂದರೆ ಅಲ್ಲಿ EMI ಕಟ್ಟಬೇಕು, ಅಲ್ಲಿ ಸ್ವಲ್ಪ ಗಾಡಿ ಸರ್ವಿಸ್ ಮಾಡಬೇಕು, ಸ್ವಲ್ಪ ಇದು ಮಾಡಬೇಕು, ಅದು ಸ್ವಲ್ಪ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಒಂಚೂರು ಅದು ಲೀಕೇಜ್ ಆಗ್ತಾ ಇದೆ, ಅದನ್ನು ಸ್ವಲ್ಪ ಇದು ಮಾಡಬೇಕು. ಅದು ತಪ್ಪಿಲ್ಲ, ಬಟ್ ಅದಕ್ಕಿಂತ ಶ್ರೇಷ್ಠ ಭಗವಂತನ ಮೇಲೆ ಪ್ರಜ್ಞೆ ಕೊಡೋದು, ಅದಕ್ಕಿಂತ ತುಂಬ ಶ್ರೇಷ್ಠ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಭಕ್ತರು ಇಲ್ಲ ಅನ್ನೋರಿಗೆ ಈ ದುರ್ಯೋಧನ ಬಗ್ಗೆ ಹೇಳಿದಾರಲ್ವ, ಅವರಿಗೆ ಈ ಒಂದು ಕರ್ಟನ್ ಅಂತ ಹೇಳಿದ್ದಾರೆ, ಒಂದು ಸ್ಕ್ರೀನ್ ಇಲ್ಲಿ ಹಾಕ್ತೀವಲ್ವ, ಆ ಥರ ಒಂದು
ಈಗ ಬೆಂಕಿ ಇದೆ ಅಂದರೆ ಬೆಂಕಿ ಮೇಲೆ ಹೊಗೆ ಇದ್ದರೆ ನಿಜವಾಗ್ಲೂ ಇರುವ ಬೆಂಕಿನ ನಾವು ನೋಡೋಕ್ಕಾಗಲ್ಲ. ಒಂದು ಸೂರ್ಯ ಇರುವಾಗ ಕ್ಲೌಡ್ ಬಂದರೆ ಸೂರ್ಯ ನಾನು ಮೂಢ, ಸೂರ್ಯನೇ ಇಲ್ಲ ಹಂಗಂತ ಅನ್ನಿಸ್ಕೊಳ್ತೀನಿ. ಆ ಥರ ಇಲ್ಲ, ಅರ್ಜುನನ ಥರ ಯೋಚನೆ ಮಾಡಬೇಕು. ಅದ್ಮೇಲೆ ಅಂಥವ್ರಿಗೆ ಅವ್ರಿಗೆ ಡಿಸ್ಕ್ವಾಲಿಫಿಕೇಶನ್, ಅವರಿಗೆ ಯಾರಿಗೆ ಈ ಆಧ್ಯಾತ್ಮಿಕ ಬಗ್ಗೆ 9ನೇ ಚಾಪ್ಟರ್ಲಿ ಹೇಳಿರೋ ಥರ ಯಾರಿಗೆ ಇದಕ್ಕೆ ಕ್ವಾಲಿಫಿಕೇಶನ್ ಇಲ್ಲ ಅಂದರೆ ಯಾರೊಬ್ಬ ಮೂರ್ಖ, ಫುಲಿಶ್, ಗ್ರಾಸ್ಲಿ ಫುಲಿಶ್ ಅಂತ ಹೇಳಿದ್ದಾರೆ, ಅವನಿಗೆ ಆಗಲ್ಲ. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಶಿಶುಪಾಲನ ಬಗ್ಗೆ. ಆ ಶಿಶುಪಾಲನ ಬಗ್ಗೆ ನಾನು ಹೇಳುವಾಗ ಮೂರ್ಖತನವಾಗಿ ಇರೋರಿಗೆ ಭಗವಂತ ಬರ್ತಾನೆ, ಒಂದು ಬಾಕ್ಸಿಂಗ್ ಮಾಡೋ ಥರ ಒಂದು ಕಂಸನಿಗೆ ಹೋಗಿ ಯುದ್ಧ ಮಾಡುವಾಗ, ಒಂದು ಫೈಟ್ ಮಾಡುವಾಗ ಒಂದು ಫ್ಲ್ಯಾಶ್ ಬಂದು ಹೋಗ್ತಾನೆ. ಬಟ್ ಇವನು ಕೃಷ್ಣ ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ಅವಕಾಶ ಕೊಡಲ್ಲ ಅವರಿಗೆ. ಭಗವಂತ ಡೈರೆಕ್ಟಾಗಿ ಅವ್ರನ್ನ ಹೋಗಿ ಮುಗಿಸ್ಬಿಡ್ತಾರೆ. ಆ ಒಂದು ರೀತಿಯಲ್ಲಿ ಅರ್ಥ ಮಾಡಬೇಕು. ಅದಾದಮೇಲೆ ಭಗವಂತ ಹೋದ್ರು ಅಷ್ಟೇ ಹಂಗಲ್ಲ, ಇಲ್ಲ ಬೇರೆ ಯುಗದ ಬೇರೆ ಒಂದು ಈ ಬ್ರಹ್ಮಾಂಡದಲ್ಲಿ ಭಗವಂತ ಇನ್ನೂ ಇದ್ದಾನೆ ಅನ್ನೋದು ಇದು. ಬಟ್ ಕನ್ಕ್ಲೂಷನ್ ಆಗಿ ಮೊದಲನೇ ಶ್ಲೋಕದಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಭಗವಂತನಿಗೆ ಭೌತಿಕ ದೇಹ ಇಲ್ಲ, ಆಮೇಲೆ ಭಗವಂತನಿಗೆ ಸಾವೇ ಇಲ್ಲ. ಎಲ್ಲ ಹೇಳ್ತೀವಿ, ಭಗವಂತ ಒಂದು ಬೇಡ ಬಂದ, ಒಂದು ಹಂಟರ್ ಬಂದ, ಆಮೇಲೆ ಒಂದು ಬಾಣ ಹಾಕಿದ, ಅವ್ರ ದೇಹ ಹೋಯಿತು ಅಂತ. ಸೊ ಇದೆಲ್ಲ ಒಂದು ಲೀಲೆ, ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು ಅಂತ ಈ ಒಂದು ಮಂತ್ರವಾದಿ ಹೇಳಿದ್ದೀನಲ್ವ, ಆ ಥರ ಭಕ್ತರಲ್ಲೂ ಅರ್ಥ ಮಾಡ್ಕೋಬೇಕು. ಅದು ಮಾತ್ರ ಇಲ್ಲ, ಅವ್ರದ್ದು ದೇಹ ನಮ್ಮ ಥರ ಭೌತಿಕ ದೇಹ ಅಲ್ಲ, ಆಧ್ಯಾತ್ಮಿಕ ದೇಹ ಅನ್ನೋದು ಸಾರಾಂಶ. ಅದಾದಮೇಲೆ ಕಲಿಯುಗ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಒಂದು 10 ವರ್ಷದ ಹಿಂದೆ ಒಂದು ವರ್ಕ್ಶಾಪ್ ಒಂದು ನಮ್ಮ ಇಸ್ಕಾನ್ ಶೇಷಾದ್ರಿಪುರಮಲ್ಲಿ ನಾನು ಅಟೆಂಡ್ ಮಾಡಿದೆ. ಅದು ವರ್ಕ್ಶಾಪ್ ಏನಂದರೆ ವನಪ್ರಸ್ಥ ಆಶ್ರಮ ಅಂತ. ಈಗ ಯಾಕಂದರೆ ಇದು ಪಾಂಡವರೆಲ್ಲ ರಿಟೈರ್ಮೆಂಟ್ ತೊಗೊಳ್ತಾ ಇದ್ದಾರೆ, ದೇಹ ಅವರು ಪ್ರೊಫೆಷನ್ನಿಂದನೂ ರಿಟೈರ್ಮೆಂಟ್ ತೊಗೊಳ್ತಾ ಇದ್ದಾರೆ. ಅದ ನಂತರ ಅವರು ದೇಹನೂ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನೋಡುವಾಗ 4 ವರ್ಣ 4 ಆಶ್ರಮಗಳಿದ್ದಾವೆ. ಯಾವುದದು 4 ವರ್ಣ 4 ಆಶ್ರಮ? ಯಾವುದು 4 ವರ್ಣ? ಯಾವುದು 4 ಆಶ್ರಮ? ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಆಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದರಲ್ಲಿ ವಾನಪ್ರಸ್ಥ ಅನ್ನೋದು ನಮಗೆ ಈ ಒಂದು ಟಾಪಿಕ್ಗೆ ತುಂಬ ರೆಲೆವೆಂಟ್ ಆಗಿರೋದು. ಈ ಬ್ರಹ್ಮಚರ್ಯ ಅನ್ನೋದು ಈ ಆಧ್ಯಾತ್ಮಿಕದಲ್ಲಿ ಚಿಕ್ಕ ವಯಸ್ಸಿಂದನೇ ನಾವು ಇದಕ್ಕೆ ರೆಡಿ ಆಗಬೇಕು. ಯಾವುದಕ್ಕೆ? ಈ ಒಂದು ಚಾಪ್ಟರ್ ಫ್ಲೋ ಏನು, ಈ ದೇಹ ಬಿಡಕ್ಕೆ, ಈ ಆತ್ಮ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡುವ ಒಂದು ವರ್ಣಾಶ್ರಮ ಯಾವುದು? ಬ್ರಹ್ಮಚರ್ಯದಿಂದ ಮಾಡಬೇಕು. ಆಮೇಲೆ ಗೃಹಸ್ಥ. ಈ ವನಪ್ರಸ್ಥ ಆಶ್ರಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಪ್ರಶ್ನೆ ಏನಂದರೆ, ಭೌತಿಕವಾಗಿ ನಮ್ಮ ಗುರಿ ಏನು ಈ ದೇಹ ಬಿಡುವಾಗ? ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಗುರಿ ಏನು ಈ ದೇಹ ಬಿಡುವಾಗ? ಯಾರನ್ನ ವಾಲಂಟಿಯರ್ ಮಾಡ್ತೀರಾ? ನಾನು ಇದನ್ನು ಮಾಡಿಬಿಟ್ಟು ಹೋಗ್ಬೇಕು. ಪ್ರಭುಪಾದರು ಹೇಳಿದ್ರು, ಒಂದು ಟೈರ್ ಕಂಪನಿ ಓನರ್ ಅವರು ಡಾಕ್ಟರ್ ಹೇಳ್ಬಿಟ್ರು, ಇವರು ಹೋಗೋ ಸಮಯ ಬಂತು, ಎಲ್ರಿಗೆ ಹೇಳ್ಬಿಡಿ ಅಂತ ಹೇಳಿದ್ರು. ಈಯಪ್ಪ ಡಾಕ್ಟರ್ ಇಮಿಡಿಯೇಟ್ ಡಾಕ್ಟರ್ ಕಾಲಿಗೆ ಬಿದ್ದುಬಿಟ್ರು. ಡಾಕ್ಟರ್ ಹೆಂಗನ್ನ ಮಾಡಿ ಒಂದು 3 ತಿಂಗಳು ನನ್ನ ಪೋಸ್ಟ್ಪೋನ್ ಮಾಡಿ ಹಾಗಂತ ತುಂಬ ಕೇಳ್ಬೋದು. ಏಕೆಂದರೆ ನಮ್ಮ ಮೊಮ್ಮಕ್ಕಳಿಗೆ ಒಂದು 3 ಕೋಟಿ ಮಾಡಿಬಿಡ್ತೀನಿ, ಅದು ಸ್ವಲ್ಪ ನಾನಿದ್ರೆ ಆಗುತ್ತೆ. ಟೈರ್ ಕಂಪನಿ ಓನರ್. ಪ್ರಭುಪಾದರು ಹೇಳ್ತಾರೆ, ಜನ ಹೋಗೋ ಸಮಯದಲ್ಲಿ ಇನ್ನೂ ಎಷ್ಟು ಒಂದು ಭೌತಿಕತನದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಏನಂದರೆ, ನಮ್ಮ ಮೂಡ್ ಹೆಂಗಿರಬೇಕು? ಈಗ ನಾನು ಹೋಗೋಷ್ಟೊಳಗಡೆ ಇದನ್ನು ಮಾಡಿಬಿಟ್ಟು ಹೋಗ್ಬೇಕು. ಭೌತಿಕ ರೀತಿಯಲ್ಲಿ ಒಂದು ಉತ್ತರ, ಆಧ್ಯಾತ್ಮಿಕ ರೀತಿಯಲ್ಲಿ ಒಂದು ಉತ್ತರ. ನಾನಿನ್ನ ಬ್ರಹ್ಮಚಾರಿನೇ ಇಲ್ಲ ಪ್ರಭು, ನಾನು ಹಂಗೇನಿಲ್ಲ. ಪ್ರಭುಪಾದರು ಹೇಳ್ತಾರೆ, ಈ ಒಂದು ಡೆತ್ ಅನ್ನೋದು ವಯಸ್ಸಾದ ಮೇಲೇ, ಇಲ್ಲೆಲ್ಲ ಕೂದಲೆಲ್ಲ ವೈಟ್ ಆದಮೇಲೆ ಹೋಗ್ತಾರೆ ಅಂತ ಇಲ್ಲ. ಯಾರು ಬೇಕಾದ್ರೆ ಯಾವ ಸಮಯದಲ್ಲಿ ಬೇಕಾದರೆ ಹೋಗ್ಬೋದು. ಬಟ್ ನಾವು ರೆಡಿ ಇದ್ದೀವ, ಅದು ಇಂಪಾರ್ಟೆಂಟ್, ರೈಟ್? ಎಲ್ಲ ವಯಸ್ಸಲ್ಲಿನೂ ನಾವು ಅದಕ್ಕೆ ಹುಷಾರಾಗಿ ಬೇಗ ರಿಸರ್ವೇಷನ್ ಮಾಡ್ಕೋಬೇಕು. ಕೆಲವರೆಲ್ಲ ಹೇಳ್ತಾರೆ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಕೊಡ್ತಾರೆ. ಇಸ್ಕಾನಲ್ಲಿ ಆರ್ಟ್ ಆಫ್ ಡೈಯಿಂಗು ಹೇಳ್ಕೊಡ್ತಾರೆ, ಹೇಗೆ ಹೋಗಬೇಕು ಅಂತಲೂ ಹೇಳ್ಕೊಡ್ತಾರೆ, ರೈಟ್? ಸೊ ಆ ರೀತಿಯಲ್ಲಿ
ಓಕೆ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಭೌತಿಕ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಾನು ಖುಷಿಯಾಗಿ ಹೋಗ್ತೀನಿ, ಆಧ್ಯಾತ್ಮಿಕ ಇರೋದಲ್ಲಿ ಇದನ್ನು ಮಾಡಿಬಿಟ್ರೆ ನಾನು ಖುಷಿಯಾಗಿ ಹೋಗ್ತೀನಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಮೈಂಡಲ್ಲಿ ಇರಲಿ. ಆಮೇಲೆ ಭಗವಂತ ನಮಗೆ ಈ ವರ್ಣ, ಈ ಆಶ್ರಮ ಎಲ್ಲ ಕೊಟ್ಟಿರೋದು ಏನಕ್ಕೆ ಅಂದರೆ, ಈ ಒಂದು ಸೊಸೈಟಿ, ಸಮಾಜ ಇದು ತುಂಬ ಸ್ಟೇಬಲ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮನ್ನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಈ 4 ವರ್ಣ 4 ಆಶ್ರಮ ಕೊಟ್ಟಿದ್ದಾರೆ. ಸತ್ವ ರಜೋ ತಮೋ ಅಂದ್ರೂ ಕೂಡ ಸತ್ವಗುಣದಲ್ಲಿನೂ ನಮಗೆ ಶುದ್ಧಿ ಬೇಕು, ಶುದ್ಧ ಸತ್ವ ಹೋಗಬೇಕು. ಇಲ್ಲಾಂದರೆ ನನಗೆ ಗೌರವ ಬಂದ್ಬಿಡುತ್ತೆ. ನಾನು ಹುಟ್ಟಲ್ಲಿ ಇವನು, ನನ್ನ ಹತ್ರ ಇಷ್ಟು ದುಡ್ಡಿದೆ, ನನಗೆ ಇಷ್ಟು ಶ್ಲೋಕಗಳು ಗೊತ್ತು, ನನಗೆ ತುಂಬ ಭಗವಂತನಿಗೆ ನಾನು ತುಂಬ ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ನನಗೆ ಭಗವಂತನಿಗೆ 30-40 ಸೈಟ್ ಅಗ್ರಿಮೆಂಟ್ ಥರ ಒಂದು ದೊಡ್ಡ ಅಗ್ರಿಮೆಂಟ್ ಇದೆ. ಅದಲ್ಲ, ಭಗವಂತ ಏನು ಮಾಡ್ತಾನೆ, ಯೋಮೇ ಭಕ್ತಿಯ ಪ್ರಯಚ್ಛತೆ. ಭಗವಂತ ನಾನು ಇಷ್ಟು ವರ್ಷ ನಾನು ಭಕ್ತಿ ಮಾರ್ಗದಲ್ಲಿ ಇದ್ದೀನಿ ಅದೆಲ್ಲ ನೋಡೋಲ್ಲ. ಆ ಒಂದು ಶುದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಶುದ್ಧಿ ಅಂದರೆ ಏನಂದರೆ, ನೀರಂದರೆ ಹೆಂಗಿರಬೇಕು, ಓಡ್ತಾ ಇರಬೇಕು. ಒಂದು ಭಕ್ತಿನ ಹೆಂಗೆ ನಾವು ಬೆಳೆಸ್ಕೋಬೇಕಂದ್ರೆ ಆ ನೀರು ಥರ. ಆ ಒಂದು ನೀರು ಓಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ಈ ಥರ ಹಿಂಗೆ ಇಟ್ಬಿಟ್ಟು 1 ವರ್ಷ ಆದಮೇಲೆ ಓಪನ್ ಮಾಡಿದ್ರೆ ಹೆಂಗಾಗುತ್ತೆ, ಆ ನೀರು ಅದರಲ್ಲಿ ಅಲ್ಲಿಗೆ ಅದು ಇದು ಫಾರ್ಮ್ ಆಗಿ ಆ ನೀರು ಕೆಟ್ಟೋಗ್ಬಿಡುತ್ತೆ. ನಾವು ಕೂಡ ಭಗವಂತನ ಶ್ರವಣಂ ಕೀರ್ತನ, ಭಗವಂತನ ಬಗ್ಗೆ ಕೇಳಿಲ್ಲ, ಭಗವಂತನ ಬಗ್ಗೆ ಮಾತಾಡಿಲ್ಲ ಅಂದರೆ ಆ ಒಂದು ಕೆಟ್ಟೋಗಿರೋ ನೀರು ಥರ ನಾವು ಆಗ್ಬಿಡ್ತೀವಿ. ನಿತ್ಯಂ ಭಾಗವತ ಸೇವೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ವೀಕೆಂಡ್ ಭಾಗವತ ಸೇವೆ, ಶನಿವಾರ ಭಾನುವಾರ ಬಂದರೆ ನಮ್ಮೆಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಭಕ್ತಿ ಜಾಸ್ತಿ ಬಂದಿದೆ, ಹಂಗಲ್ಲ. ನನ್ನ ಪ್ರತಿ ಉಸಿರಾಡೋದು ಅದರಲ್ಲಿನೂ ಭಗವಂತನ ಒಂದು ಪ್ರಜ್ಞೆ ನಮ್ಮ ಒಳಗಡೆ ಯಾವಾಗ ಬರುತ್ತೋ ಆವಾಗ ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ಬೋದು. ಸೊ ಅದಕ್ಕೆ ಭಗವಂತ ಈ ಒಂದು ನಮಗೆ ಶುದ್ಧಿ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಶುದ್ಧಿಯಲ್ಲಿ ಒಂದು ಶುದ್ಧಿ ಏನಂದರೆ ಈ ದೇಹ ಬಿಡೋದು. ಇಲ್ಲೇ ಇದ್ಬಿಡೋಣ, ಯಾರೇ ಇದ್ರೂ ಒಂದು ದಿವಸ ಹೋಗಲೇಬೇಕು. ಸೊ ಇದೂ ಒಂದು ಶುದ್ಧಿ. ಹೆಂಗೆ ದೇಹ ಬಿಡುವುದೂ ಒಂದು ಶುದ್ಧಿ, ಅದು ಶುದ್ಧಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಪ್ರಶ್ನೆ ಕೇಳಿದೀವಲ್ವಾ, ಆಧ್ಯಾತ್ಮಿಕ ರೀತಿಯಲ್ಲಿ ನಾನು ಏನು ಮಾಡಿರಬೇಕು, ಭೌತಿಕ ರೀತಿಯಲ್ಲಿ ನಾನು ಏನು ಮಾಡಬೇಕು ಅಂತ ಉತ್ತರ ನಮ್ಮ ಒಳಗಡೆ ಇರಬೇಕು. ಆಮೇಲೆ ಇನ್ನೊಂದು, ಈ ಆಧ್ಯಾತ್ಮಿಕ ವಿಷಯಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆಂದರೆ ಈ ಒಂದು ಆಧ್ಯಾತ್ಮಿಕದಲ್ಲಿ ಈ ಒಂದು ಗೌರವ ಅನ್ನೋದು ಬಹಳ ಮುಖ್ಯ. ದೊಡ್ಡವರಂತ ಇಲ್ಲ, ಚಿಕ್ಕವರಂತ ಇಲ್ಲ. ಈಗ ನಾವೆಲ್ಲ ಇಷ್ಟೆಲ್ಲ ನಾವು ಮಾಡೋದೇನೆಂದರೆ ನಮ್ಮನ್ನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ದೊಡ್ಡವರಿಗೆ ಗೌರವ ಕೊಡಬೇಕು. ದೊಡ್ಡವರಂದರೆ ಅಪ್ ಟು ಕೃಷ್ಣನವರೆಗೆ, ನಮ್ಮ ಆಚಾರ್ಯರಿಂದ ನಮ್ಮ ಸೀನಿಯರ್ ಭಕ್ತರಿಂದ ಎಲ್ಲರವರೆಗೆ. ಆ ರೀತಿಯಲ್ಲಿ ನಾವು ನೋಡುವಾಗ ಕೃಷ್ಣರೇ ಅದಕ್ಕೆ ಉದಾಹರಣೆ. ಕೃಷ್ಣ ಏನು ಮಾಡ್ತಾರೆ ಅಂದರೆ ಅವರು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೆ, ಅವರು ದೇವರೇ ಇದ್ರೂ ಕೂಡ. ಆಮೇಲೆ ಅವರು ದ್ವಾರಕದಲ್ಲಿ ರಾಜ್ಯ ಮಾಡುವಾಗ ಅವರ ಅಸೆಂಬ್ಲಿಯಲ್ಲಿ ಇರುವ ಒಂದು ಸೀನಿಯರ್ ಹತ್ರ ಅವರು ದೇವರು, ಅವ್ರಿಗೆ ಯಾರು ಏನದು ಅಡ್ವೈಸ್ ಮಾಡುವ ಅರ್ಹತೆಯೂ ಇಲ್ಲ, ಅವರಿಗೆ ಹೇಳುವ ಅವಶ್ಯಕತೆಯೂ ಇಲ್ಲ. ಆದರೂ ಕೂಡ ಕೃಷ್ಣ ಏನು ಕೇಳ್ತಾರೆ ಅಂದರೆ, ಈ ಒಂದು ಪ್ರಶ್ನೆ ಇದೆ, ಇದಕ್ಕೆ ಸ್ವಲ್ಪ ಸೀನಿಯರ್ಸ್ ಯಾರನ್ನ ಇದಕ್ಕೆ ಉತ್ತರ ಕೊಡ್ತೀರಾ ಅಂದರೆ, ಇದಕ್ಕೆ ಆನ್ಸರ್ ಏನಂದರೆ, ಭೌತಿಕವಾಗಿ ನನಗೆ ಅರ್ಹತೆ ಇದೆಯಾ, ಆಧ್ಯಾತ್ಮಿಕ ರೀತಿಯಲ್ಲಿ ನಾನು ಮುಂದೆ ಬಂದಿದ್ದೀನಾ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭಗವಂತನೇ ಹೇಳಿದ್ದಾನೆ. ಆಮೇಲೆ ಇನ್ನೊಂದು, ಬೇರೆ ಆಶ್ರಮದಲ್ಲಿರುವವರು ಈ ಒಂದು ಈ ಒಂದು ವನಪ್ರಸ್ಥ ಆಶ್ರಮದಲ್ಲಿ ಇರುವವರಿಗೆ ಗೌರವ ಕೊಡಬೇಕು, ಅವ್ರನ್ನ ಕ್ಯಾರ್ ಮಾಡಬೇಕು. ಹೆಂಗೆ ಅಂದರೆ ರಿಟೈರ್ಮೆಂಟ್ ಸೆಂಟರ್, ಹೋಮ್ ಕೇರ್ ಸರ್ವಿಸ್, ಯೂತ್ ವಿಸಿಟ್ಸ್ ಓಲ್ಡ್ ಪೀಪಲ್ ಇನ್ ದ ಹೋಮ್ಸ್. ಈಗ ವಯಸ್ಸಾಗಿರೋರಿಗೆ ಏನು ಮಾಡಬೇಕಂದ್ರೆ ಅವರಿಗೆ ಗೌರವ ಕೊಡಬೇಕು. ಅವರಿಗೆ ಈ ಥರ ಒಂದು ಏನದು ರಿಕ್ರಿಯೇಷನ್ ವಿಷಯಗಳು ಅಲ್ಲಿ ಅವ್ರನ್ನ ಪಾರ್ಟಿಸಿಪೇಷನಲ್ಲಿ ಇಡಬೇಕು. ಬೇರೆ ಆಶ್ರಮದಲ್ಲಿ ಇರುವವರು ಅವರಿಗೆ ಸಹಾಯ ಮಾಡಬೇಕು. ಆ ಆಶ್ರಮದಲ್ಲಿರುವವರು ಏನು ಸಹಾಯ ಮಾಡಬೇಕು, ಸನ್ಯಾಸದಲ್ಲಿ ಇರುವವರಿಗೆ ಇವರು ಅವರಿಗೆ ಗೌರವ ಕೊಡಬೇಕು, ಅವ್ರನ್ನ ಇವರು ನೋಡ್ಕೋಬೇಕು. ವಾನಪ್ರಸ್ಥ ಆಶ್ರಮದಲ್ಲಿ ಈಗ ಇಸ್ಕಾನ್ನಲ್ಲಿ ಒಬ್ಬರು ಸ್ವಾಮೀಜಿ ಬರ್ತಾರೆ ಅಂದರೆ ಎಲ್ಲ ನಂದು ದೊಡ್ಡ ಕಾರ್ ಇದೆ ಹಂಗಂದ್ರೆ ತೊಗೊಂಡೋಗಿ ಅದಕ್ಕೆ ಕೊಡಿ, ಅವ್ರನ್ನ ಈ ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ಅವರು ಫ್ಲೈಟಲ್ಲಿ ಓಡಾಡ್ತಾರೆ, ಅವರಿಗೆ ಇದೊಂದು ಉದಾಹರಣೆ. ಅವರಿಗೆ ನಾವು ಕೊಡಲೇಬೇಕಂತ ಏನಿಲ್ಲ. ವನಪ್ರಸ್ಥ ಆಶ್ರಮ ಅಂದರೆ ನಂದು ರಿಟೈರ್ಮೆಂಟ್ ಸ್ಟೇಜ್. ಹೋಗಿ ಫಾರೆಸ್ಟಲ್ಲಿ ಇರೋದು ಕಲಿಯುಗದಲ್ಲಿ ರೆಕಮೆಂಡ್ ಮಾಡಿಲ್ಲ. ಕಲಿಯುಗದಲ್ಲಿ
ಸೆಕ್ಲೂಡೆಡ್ ಪ್ಲೇಸ್ ಅಂತ ಹೇಳಿದ್ದಾರೆ. ಸುಮ್ಮನೆ ಹೋಗಿ ಹೊಸ ಮನೆ, ಹೊಸ ಇದು ಹೊಸ ಬಿಸ್ನೆಸ್ಸು ಆ ಥರ ಹೋಗಿ ಸಿಕ್ಕಾಕೋಬಾರ್ದು. ಆ ರೀತಿಯಲ್ಲಿ ನೋಡುವಾಗ ಈ ಆಧ್ಯಾತ್ಮಿಕ ಕಲ್ಚರಲ್ಲಿ ನಮ್ಮಲ್ಲಿ ಇದೆ. ಇಸ್ಕಾನಲ್ಲಿ ಈ ಆಶ್ರಮಕ್ಕೆ ಬ್ರಹ್ಮಚರ್ಯ ಆಶ್ರಮ ಆ ಥರ ಇದೆ. ಇದರಲ್ಲಿ ವಾನಪ್ರಸ್ಥ ಆಶ್ರಮ ಕೂಡ ಇಸ್ಕಾನಲ್ಲಿ ಮಾಡಬೇಕು. ಆವಾಗ ವಾನಪ್ರಸ್ಥ ಆಶ್ರಮ ಇರುವಾಗ ಅದರಲ್ಲಿ ಈಗ ರೀಸೆಂಟಾಗಿ ಒಂದು ಲೆಕ್ಚರ್ ಕೇಳುವಾಗ ಅದರಲ್ಲಿ ಒಂದು ಪ್ರಭು ಹೇಳ್ತಾ ಇದ್ದಾರೆ, ಈಗ ನಮ್ಮ ಮನೇಲಿ ಯಾರನ್ನ ರಿಟೈರ್ ಆಗಿ ತುಂಬ ಏಜ್ ಆಗಿ ಹೋಗುವ ಪರಿಸ್ಥಿತಿಯಲ್ಲಿ ಇರ್ತಾರಲ್ವ, ಅವರಿಗೆ ಅಂತ ಒಂದು ಮೂಮೆಂಟ್ ಇದೆ. ಈ ವಾಟ್ಸಪ್ ಗ್ರೂಪಲ್ಲಿ ನಾವು ಮೆಸೇಜ್ ಹಾಕಿದ್ರೆ ಅವರೆಲ್ಲರೂ ಬಂದು ಭಗವದ್ಗೀತೆ ಚಾಪ್ಟರು, ಭಾಗವತ ನಮ್ಮ ಮನೇಲಿ ಓದೋದು, ಭಜನೆ ಮಾಡೋದು, ಆಧ್ಯಾತ್ಮಿಕ ರೀತಿ ಕಾರ್ಯಗಳು ನಮ್ಮ ಮನೆಯಲ್ಲಿ ಮಾಡೋದು ಅಂತ ತುಂಬ ಉದಾಹರಣೆಗಳಿದ್ದಾವೆ. ಒಬ್ಬರು ಏತಿಸ್ಟ್ ಅಂದರೆ ಭಗವಂತ ಇಲ್ಲ, ದೇವರಿಲ್ಲ ಅಂತ ಹೇಳೋ ಒಂದು ವ್ಯಕ್ತಿ. ಅವರು ಹೋಗೋ ಸಮಯದಲ್ಲಿ ಅವಾಗ ಭಗವಂತ ಸಾವು ರೂಪದಲ್ಲಿ ಬರುವ ಒಂದು ಕ್ಷಣದಲ್ಲಿ ಹರೇ ಕೃಷ್ಣ ಅಂತ ಅವ್ರ ಬಾಯಿಂದ ಬಂತು. ಒಂದು ದಿವಸನೂ ಅವ್ರ ಬಾಯಿಂದ ಭಗವಂತನ ನಾಮ ಬಂದೇ ಇಲ್ಲ ಅಂತ. ಹೋಗೋ ಒಂದು ಕ್ಷಣದಲ್ಲಿ ಬಂತಂತೆ. ಯಾವುದಿಂದ? ಭಕ್ತರ ಸಂಘದಿಂದ ಅವರಿಗೆ ಅದು ಹೋಗೋ ಸಮಯದಲ್ಲಿ ಆ ಥರ ಒಂದು ಪ್ರಜ್ಞೆ ಬಂತಂತೆ. ಅಷ್ಟುವರೆಗೆ ಅವರಿಗೆ ಮಾತಾಡಕ್ಕೆ ಬಂದಿಲ್ಲ, ಏನೇ ಯಾರು ಹೇಳಿದ್ರು ಕಿವಿ ಕೇಳಿಸ್ತಾ ಇಲ್ಲ, ಏನಿಲ್ಲ. ಹೋಗೋ ಸಮಯದಲ್ಲಿ ಅವ್ರ ಬಾಯಿಂದ ಏನು ಬಂತು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಕೂಡ ಈ ರಿಟೈರ್ಮೆಂಟ್ಗೆ ರೆಡಿ ಆಗಬೇಕು. ಈ ರಿಟೈರ್ಮೆಂಟ್ ರೆಡಿ ಆಗೋದ್ರಲ್ಲಿ ಫಸ್ಟ್ ಪ್ರಶ್ನೆ ಏನು ಹೇಳ್ತಾರೆ, ನನಗೆ ಭಯ ಏನು? ಈ ಪ್ರಪಂಚ ಬಿಟ್ಟು ನಾನು ಹೋಗೋಕ್ಕೆ ಯಾಕೆ ಭಯ? ಆ ಟೈರ್ ಕಂಪನಿ ಓನರ್ಗೆ ಏನು ಭಯ? ಇನ್ನೂ 3 ಕೋಟಿ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ನಮಗೆ ಏನು ಭಯ ಅಂತ ಫಸ್ಟು ನೋಟ್ ಮಾಡ್ಬೋದು, ಎಲ್ಲ ವಯಸ್ಸವ್ರಿಗೂ, ಬಟ್ ಪರ್ಟಿಕ್ಯುಲರ್ಲಿ ಅವರಿಗೆ. ಆಮೇಲೆ ನಮಗೆ ಒಂದು ಹೋಪ್ ಏನು, ಇನ್ನು ಈ ದೇಹ ಇಟ್ಕೊಂಡಿರೋದಕ್ಕೆ ಒಂದು ಅದಕ್ಕೆ ಒಂದು ಕಾರಣ ಇರಬೇಕು. ನಾನು ಇನ್ನೂ ಈ ದೇಹ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಕಾರಣ ಇರಬೇಕು. ಏನು? ಇನ್ನೂ ನಾನು ಶುದ್ಧಿ ಮಾಡ್ಕೊಂಡು ಹೋಗ್ತೀನಿ, ಡೈಲಿ ಇನ್ನೂ ಜಾಸ್ತಿ ಜಪ ಮಾಡ್ತೀನಿ. ಇವರೆಲ್ಲ ಚಿಕ್ಕ ವಯಸ್ಸವರೆಲ್ಲ 2 hours ಜಪ ಮಾಡ್ತಾರೆ. ಹಂಗಂದರೆ ಇದು ಆರ್ಟಿಫಿಷಿಯಲ್ ಇಲ್ಲ. ಭಗವಂತನಿಗೆ ನಮಗೆ ಸ್ಟಾರ್ಟಿಂಗಲ್ಲಿ ಅದು ಒಂದು ಅದು ಏನಂತಾರೆ, ಒಂದು ಔಷಧಿ ಕೊಡ್ತಾರೆ ಡಾಕ್ಟ್ರು. ಆ ಔಷಧಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ತೊಗೊಂಡ್ರೂ ಅದೇನು ಮಾಡುತ್ತೆ? ಕೆಲಸ ಮಾಡುತ್ತೆ. ಹೌದಾ ಇಲ್ವಾ? ನನಗೆ ಒಂದು ಕಾಯಿಲೆ ಇದೆ, ಕೆಮ್ಮಿದೆ, ಇಲ್ಲ ಯಾವುದೋ ಹೋಗ್ತಿದೆ, ಡಾಕ್ಟ್ರು ಕೊಡ್ತಾರೆ. ಅದು ಒಳಗಡೆ ಏನೇನು ಕೆಮಿಕಲ್ ಇದೆ ಅದ್ರ ಬಗ್ಗೆ ನನಗೆ ಜ್ಞಾನನೇ ಇಲ್ಲ. ಡಾಕ್ಟ್ರ್ ಹೇಳಿದ್ದಾರೆ, ನಾನು ತೊಗೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಹೋಗ್ತಾ ನನಗೆ ಅದು ಗೊತ್ತಾಗುತ್ತೆ, ನನಗೆ ಕೆಮ್ಮು ಹೋಯ್ತು ಅಂತ. ಅದೇ ರೀತಿಯಲ್ಲಿ ತೊಗೊಂಡ್ರೂ ಕೂಡ ಈ ಒಂದು ವಾನಪ್ರಸ್ಥ ಆಶ್ರಮದಲ್ಲಿ ರಿಟೈರ್ಡ್ ಲೈಫಲ್ಲಿ ಯಾರೊಬ್ಬರು ಆಧ್ಯಾತ್ಮಿಕ ರೀತಿಯಲ್ಲಿ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಗಮನ ಕೊಡ್ತಾರೋ ಅವರಿಗೆ ಅದು ಒಂದೇ ಹೋಪ್, ಬೇರೆ ಯಾವುದೂ ಇಲ್ಲ. 3 ಕೋಟಿ ಮಾಡಬೇಕು, ಮದುವೆ ನೋಡ್ಬಿಟ್ಟು ಹೋಗ್ತೀನಿ, ನಿಮ್ಮ ಮೊಮ್ಮಕ್ಕಳನ್ನ ನಾನು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಹೋಗ್ತೀನಿ, ಆ ಥರ ಇಲ್ಲ. ಈ ಒಂದು ಆತ್ಮಶುದ್ಧಿಗೆ ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಹಳೆ ಕಾಲದಕ್ಕೆ, ಈ ಕಾಲದಲ್ಲಿ ಇದೆಲ್ಲ ಇಲ್ವಾ? ಇಷ್ಟೆಲ್ಲ ನೋಡಿದ್ದೀವಿ. ಇದೆಲ್ಲ ವಾನಪ್ರಸ್ಥ ಆಶ್ರಮ ಎಲ್ಲ ಫಾಲೋ ಮಾಡೋಕ್ಕಾಗಲ್ಲ, ಈ ಕಾಲದಲ್ಲಿ ಇದೆಲ್ಲ ಸೆಟ್ ಆಗಲ್ಲ ಅಂದರೆ ಹಂಗಲ್ಲ. ಪರ್ಸನ್ಸ್ ಹೂ ಆರ್ ಟೂ ಮಚ್ ಅಟ್ಯಾಚ್ ಟು ಫ್ಯಾಮಿಲಿ ಕಂಫರ್ಟ್ಸ್ ಆರ್ ಜನರಲಿ ಅವಾರ್ಡೆಡ್ ಲೋವರ್ ಸ್ಪೀಸೀಸ್. ವಯಸ್ಸಾದ ಮೇಲೇ ನಾನು ಇನ್ನೂ ಒಂದು ಗೃಹ ಪ್ರವೇಶ ಮಾಡ್ತೀನಿ, ದೊಡ್ಡ ಮನೆ ನನ್ನ ಹೆಸರಲ್ಲೇ ಮಾಡ್ತೀನಿ, ಆಯಿತಾ? ಮಕ್ಕಳ ಹೆಸರಲ್ಲೂ ಮಾಡಲ್ಲ, ಯಾಕಂದರೆ ನಂದೇ ಅದು. ಹಂಗಂತ ಮಾಡಿ ಯಾರೆಲ್ಲ ತುಂಬ ಕಂಫರ್ಟ್, ನಾನು ವೀಲ್ ಚೇರ್ ಬೇಕು, ಈಗ ಬಟನ್ ಒತ್ತಿದ್ರೆ ನೇರಾಗಿ ವಾಶ್ರೂಮ್ ಹೋಗಬೇಕು, ಮತ್ತೆ ಅದೇ ವಾಶ್ ಮಾಡುತ್ತೆ, ಮತ್ತೆ ನಾನು ವಾಪಸ್ಸು ಬೆಡ್ಗೆ ಬರ್ತೀನಿ, ಇದಕ್ಕೆಲ್ಲ ಖರ್ಚು ಮಾಡ್ತೀನಿ, ಎಲ್ಲ ಕರೆಕ್ಟು, ಇಲ್ಲ ಅಂತ ಇಲ್ಲ. ಈ ರೀತಿಯಲ್ಲಿ ಮನೋಭಾವ ಇದ್ದರೆ ಅವರಿಗೆ ಮತ್ತೆ ನೀಚೆ, ಅದೇನಂತಾರೆ, ಇನ್ನು ಕೆಳಗಡೆ ಇರುವ ದೇಹ ಸಿಗತ್ತೆ. ಇಂದ್ರ ತುಂಬ ಗರ್ವ ಆಯಿತು ಅಂದರೆ, ನಾನು ಸ್ವರ್ಗಾಧಿಪತಿ, ನಾನೇ ಇಲ್ಲಿ ಕಿಂಗ್ ಅಂತ ಅವನಿಗೆ ಒಂದು ಯೋಚನೆ ಬಂತು. ಇಲ್ಲಿ ಭೂಲೋಕದಲ್ಲಿ ಹುಟ್ಟು ಹಂದಿಯಾಗಿ ಹುಟ್ಟು. ನಾರದ ಮುನಿ ಬರ್ತಾರೆ, ಆಯಿತು ನಿನ್ನ ಪನಿಷ್ಮೆಂಟ್ ಕಾಲ ಮುಗೀತು, ಮೇಲ್ಗಡೆ ಬನ್ನಿ. ಹಂದಿ ಹೆಂಡತಿ ಬಿಟ್ಟು ಬರೋಕ್ಕಾಗಲ್ಲ, ಹಂದಿ ಮಕ್ಕಳೆಲ್ಲ ಬಿಟ್ಟು ಆ ದೇಹದಲ್ಲಿ ಸಂಬಂಧ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೂಡ ಅದೇ ರೀತಿಯಲ್ಲಿ ಆ ಟೈರ್ ಕಂಪನಿ ಓನರು ಇನ್ನು ಮೊಮ್ಮಕ್ಕಳಿಗೆ 3 ಕೋಟಿ ಮಾಡ್ತೀನಿ, ನೀವು ಏನೇ ಲಾಜಿಕಲ್ಲಿ ಅದು ನಮ್ಮ ಸ್ವಭಾವ ಇಲ್ಲ. ಈ ಒಂದು ಆತ್ಮಶುದ್ಧಿಗೆ ಯಾರು ಪ್ರಯತ್ನ ಮಾಡ್ತಾರೋ ಅವರು, ನಾನೆಲ್ಲ ಆ ಕಂಫರ್ಟ್ ಬೇಕು, ವಯಸ್ಸಾದ್ರೂ ನೋಡಿ ನನಗೆ ಈ ಟೆಕ್ನಾಲಜಿ ಆ ಎಲ್ಲ ಟೆಕ್ನಾಲಜಿ ಓಕೆ, ಡಾಕ್ಟರ್ ಆಗಿದ್ರು ಒಂದು ದಿವಸ ಅವನು ದೇಹ ಬಿಡಲೇಬೇಕು. ICU ಎಷ್ಟು ದಿವಸ ಇರೋಕ್ಕಾಗುತ್ತೆ? ಒಂದು ದಿವಸ ಹೊರಗೆ ಬರಲೇಬೇಕು. ಆಮೇಲೆ ನನಗೆ ಆ ಇನ್ಶೂರೆನ್ಸ್ ಇದೆ, ಈ ಇನ್ಶೂರೆನ್ಸ್ ಇದೆ, ಅದೆಲ್ಲ ಬೇಕು. ಅದೆಲ್ಲ ಏನಕ್ಕೆ ಬೇಕು? ಆಧ್ಯಾತ್ಮಿಕ ರೀತಿಯಲ್ಲಿ ನಾನು
ನನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಫೆಸಿಲಿಟಿನೂ ಬೇಕು. ಬೇಡ ಅಂತ ಇಲ್ಲ, ಒಳ್ಳೆ ICU ಅಡ್ಮಿಷನ್ ಆಗೋಣ, ಒಳ್ಳೆ ಮೆಡಿಕಲ್ ಇನ್ಶೂರೆನ್ಸ್ ತೊಗೊಳ್ಳೋಣ, ಎಲ್ಲ ತೊಗೊಳ್ಳೋಣ. ಬಟ್ ಆದ್ರೂ ಆಮೇಲೆ ಇನ್ನೊಂದು ರೆಡಿ ಆಗೋದಕ್ಕೆ ಇದೆಲ್ಲ ಒಂದು ಪಾಯಿಂಟ್ಸ್. ನೋ ಮೋರ್ ಸೆಕ್ಸ್ ಲೈಫ್, ದಾಂಪತ್ಯ ಇಲ್ಲ. ಎಷ್ಟು ವಯಸ್ಸಿಂದ? ಇಲ್ಲಿ 50 ಅಂತ ಹೇಳಿದ್ದಾರೆ. 50 ವಯಸ್ಸಿನಿಂದ ಗಂಡ ಹೆಂಡತಿ ಡಿವೋರ್ಸ್ ಮಾಡಬೇಕಂತ ಇಲ್ಲ. ನನಗೆ 50 ವಯಸ್ಸಾಯಿತು, ಸಾಕಾಯಿತು, ಇವತ್ತಿಂದ ಡಿವೋರ್ಸ್ ಮಾಡಿಬಿಡ್ತೀನಿ, ಆ ಥರ ಇಲ್ಲ. 50 ವಯಸ್ಸಿನಿಂದ ದೆರ್ ಈಸ್ ನೋ ಬಯೋಲಾಜಿಕಲ್ ಅನ್ನೋ ರೀತಿಯಲ್ಲಿ ನಾವು ದೂರ ಇರಬೇಕು. ಆಮೇಲೆ ರಿಡ್ಯೂಸಿಂಗ್ ವರ್ಲ್ಡ್ಲಿ ಆ್ಯಂಡ್ ಫ್ಯಾಮಿಲಿ ಡ್ಯೂಟೀಸ್, ವರ್ಕ್, ಬಿಸ್ನೆಸ್. ಹೊಸದಾಗಿ ಒಂದು ಬಿಸ್ನೆಸ್ ಮಾಡಿ ನಾನೇ ರಿಬನ್ ಕಟ್ ಮಾಡಿ ನಾನೇ ಇದಕ್ಕೆ ಓನರ್, ನಾನೇ ಇಲ್ಲಿ ಗಲ್ಲಾದಲ್ಲಿ ಕೂತ್ಕೊಳ್ತೀನಿ, ಬರೋ ದುಡ್ಡೆಲ್ಲ ನಾನು 50 ವಯಸ್ಸಿನಿಂದ ಏನು ಮಾಡಬೇಕಂದ್ರೆ, ನನಗೆ ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಇರ್ತಾನಲ್ವ, ಇಲ್ಲ ನಮ್ಮ ಮಗ ಇರ್ತಾನಲ್ವ, ಅವನ್ನ ಕೂರಿಸ್ಬಿಟ್ಟು ನಾವು ಈವನ್ ಫಾರ್ ಮಾತಾಜೀಸ್ ಆಲ್ಸೋ, ನಾನು ಅತ್ತೆ, ನೀನು ಸೊಸೆ, ಬೀಗ ನನ್ನ ಇದರಲ್ಲೇ ಇರಬೇಕು, ನಿನಗೆ ಕೊಡಲ್ಲ. ಇವರು ಸೊಸೆ ನೋಡ್ತಾ ಇರ್ತಾರೆ, ಕಲ್ಲು ತೊಗೊಂಡು ಅವ್ರ ತಲೆ ಮೇಲೆ ಹಾಕ್ಬಿಡ್ತಾರೆ, ಹೋಗಿ ನೀವು, ಆಮೇಲೆ ನಾನು ಆ ಬೀಗ ನನಗೆ ಬರುತ್ತೆ. ಆ ರೀತಿಯಲ್ಲಿ ಎಲ್ಲ ನಾವು ನೋಡ್ತೀವಿ, ಹೌದಲ್ವಾ? ಸೊ ಇದು ತುಂಬ ಪ್ರಶ್ನೆ ಇರುತ್ತೆ. ಅತ್ತೆ ಅಂದರೆ ಆ ಒಂದು ಮೆಚುರಿಟಿ ಬರುವಾಗ ಅವ್ರಿಗೂ ಟ್ರೈನಿಂಗ್ ಮಾಡಬೇಕು. ದೊಡ್ಡವರಂದರೆ ಈಗ ಮಹಾತ್ಮಾಸ್ ಅಂತೀವಿ. ಮಹಾತ್ಮಾಸ್ ಅಂದರೆ ಯಾರಂದರೆ ಅವ್ರ ಸುದ್ದಿಗೋಸ್ಕರ ಅವ್ರು ಮಾಡಲ್ಲ, ಟು ಸೆಟ್ ದ ಎಕ್ಸಾಂಪಲ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಕೆಲವ್ರು ಹೇಳ್ತಾರೆ, ಮಕ್ಕಳಿಗೆ ನಾವು 1000 ಹೇಳ್ತೀವಿ, ಎಲ್ಲ ಕೇಳ್ತಾರ? ಕೇಳಲ್ಲ. ನೋಡಪ್ಪ, ಸಿಗರೇಟ್ ಸೇರಬೇಡಿ ಅಂದರೆ ನಾನು ಫಸ್ಟ್ ಸಿಗರೇಟ್ ಸೇರ್ಬೋದು. ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತೇನೆ ನನ್ನ ಮಗನ ಹತ್ರ ಅಂದರೆ ಫಸ್ಟ್ ನಾನು ಅದನ್ನು ಮಾಡಿ ತೋರಿಸ್ಬೇಕು. ಆ ರೀತಿಯಲ್ಲಿ ಮಹಾತ್ಮಾಸ್ ಅಂದರೆ ಆ ರೀತಿಯಲ್ಲಿ. ಈ ವನಪ್ರಸ್ಥ ಆಶ್ರಮ ಅಂದರೆ ನಾನು ಬರೀ ಕಿರೀಟಿಗಳೆಲ್ಲ ಹೇಳ್ತೀನಿ, ಅಲ್ಲಿ ಹೋಗಿ ಬರೀ ಪೊಲಿಟಿಷಿಯನ್ಸ್ ಬಗ್ಗೆ ಹೇಳ್ಬಿಟ್ರೆ ಸಾಕು. ರಿಟೈರ್ಮೆಂಟ್ ಒಂದು ಹಾಲ್ ಇದೆ ನಮ್ಮ ಲೇಔಟಲ್ಲಿ ಒಂದಿದೆ, ಅಲ್ಲಿ ಹೋದರೆ ನಾನೊಂದು ಜಸ್ಟ್ ಅವ್ರ ಮೇಲೆ ತಪ್ಪಂತ ಇಲ್ಲ, ಅವರು ಯಾವುದರಲ್ಲಿ ತುಂಬ ಒಳಗಿದ್ದಾರೆ ಅಂದರೆ ಈ ಪೊಲಿಟಿಷಿಯನ್ಸ್ ಎಲ್ಲ ತಪ್ಪು. ಸಿದ್ದರಾಮಯ್ಯ ಅಂದರೆ ಸಾಕು, ಅರ್ಧ ಗಂಟೆ ಒಬ್ಬರು ಮಾತಾಡ್ತಾರೆ. ಈ ಯಡಿಯೂರಪ್ಪ ಅಂದರೆ ಅವ್ರು ಇನ್ನೂ 1 hour ಮಾತಾಡ್ತಾರೆ. ಎಷ್ಟೊಂದು ಶ್ರೇಷ್ಠ ಇದೆ ಇದರಲ್ಲಿ ಇವರಿಗೆ ಅಂದರೆ. ಬಟ್ ಶುದ್ಧವಾಗಿರೋ ಭಕ್ತರಿಗೆ ಈ ಸೀನಿಯರ್ ಸಿಟಿಸನ್ ಅಂದರೆ ಅಂಥವುದಿಂದ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಈ ಶಿಶುಪಾಲ ಅಂದರೆ ಯಾರು, ಈ ಒಂದು ಮಹಾಭಾರತ ಅಂದರೆ ಏನು, ಈ ಒಂದು ರಾಮಾಯಣ ಅಂದರೆ ಏನು, ಈ ದೇಹ ಆತ್ಮಶುದ್ಧಿ ಅಂದರೆ ಏನು, ಅದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಇಲ್ಲಾಂದರೆ ಒಬ್ಬರು ಗೃಹಸ್ಥಾಶ್ರಮದಲ್ಲಿ ಇದ್ದಾರೆ, ನಿಮ್ಮ ಮಕ್ಕಳು ಇಲ್ಲಾಂದರೆ ನಿಮ್ಮ ರಿಲೇಟಿವ್ಸ್ ಯಾರ ಇದ್ದಾರೆ, ಅವರು ಕೆಲವು ಟೈಮಲ್ಲಿ ಪ್ರಾಬ್ಲಮಲ್ಲಿ ಇರ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಅವರಿಗೆ ಶೇರ್ ಮಾಡೋದು ವನಪ್ರಸ್ಥ ಆಶ್ರಮದಲ್ಲಿ ಇರುವವರು ಕರ್ತವ್ಯ ಅಂತ ಹೇಳಿದ್ದಾರೆ. ಅದು ಮಾತ್ರ ಇಲ್ಲ, ಈಗ ನಾನೇ ಈ ಒಂದು ಬಾಸ್ ಅಂತ ಇಲ್ಲ, ನಾವು ಅದನ್ನು ಹಂಚಬೇಕು ಬಾಯಲ್ಲಿ. ನಾಳೆಯಿಂದ ನಮ್ಮ ಫ್ಯಾಮಿಲಿಗೂ ನಾನು ಅತ್ತೆ, ನನಗೆ ಒಂದು 3 ಸೊಸೆ ಇರ್ತಾರೆ, ನಾನೇ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಎಲ್ಲ ನನ್ನ ಮಗನದೆಲ್ಲ ದುಡ್ಡೆಲ್ಲ ನನ್ನ ಹತ್ರನೇ ಕೊಡಿ ಅಂದರೆ ಸೊಸೆಗೆ ಹೆಂಗಿರುತ್ತೆ? ಎಷ್ಟು ಬೇಗ ಈ ಅಮ್ಮ ಹೋಗ್ತಾಳೋ ಆವಾಗ ನನಗೆ ನೆಮ್ಮದಿ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಮದುವೆಯಾಗಿ ಹೊಸದಲ್ಲಿ ಹೇಳ್ತಾರೆ, ಅತ್ತೆ ಹೇಳ್ತಾರೆ, ನಾಳೆಯಿಂದ ನನ್ನೇ ಅತ್ತೆ ಅಂತ ಕರಿಬೇಡ ಅಮ್ಮ, ನನ್ನೇ ಅಮ್ಮ ಅಂತಲೇ ಕರೀರಿ ಅಂತಾರೆ. ಯಾವಾಗ ಅದು ಸ್ಟಾರ್ಟಿಂಗಲ್ಲಿ, ಅದು 1 ತಿಂಗಳು 2 ತಿಂಗಳು ಆದಮೇಲೆ ಫುಲ್ಲು ನಮಗೆ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿರೋ ಮನೆ 4 ಮನೆ ಆಗುತ್ತೆ, 4 ಮನೆ 8 ಮನೆ ಆಗುತ್ತೆ, ಹೌದಾ ಇಲ್ವೋ? ಯಾವುದರಿಂದ? ಈ ಆತ್ಮಶುದ್ಧಿ ಇಲ್ಲ ಅನ್ನೋದ್ರಿಂದ ದೊಡ್ಡವ್ರಿಗೂ ಆ ಥರ ಪ್ರಾಬ್ಲಮ್ ಇದೆ, ಚಿಕ್ಕವ್ರಿಗೂ ಈ ಭೌತಿಕ ಇಚ್ಛೆ ಭಾಳ ಇದೆ. ಸೀನಿಯರ್ ಅಂತ ಒಂದು ಗೌರವನೇ ಇಲ್ಲ, ಗೌರವ ಕೊಡೋದೇ ಹೋಗೋಯ್ತು, ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ ತೊಗೊಳ್ಳೋದೇ ಹೋಗೋಯ್ತು. ಕೃಷ್ಣ ಪ್ರತಿ ದಿವಸ ಅವ್ರ ತಂದೆ ತಾಯಿ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಆಮೇಲೆ ಅವರು ಡೈಲಿ ರೊಟೀನ್ ಶುರು ಮಾಡ್ತಾರೆ. Vanaprastha Ashrama is a new challenge in life and has to be accepted under the guidance more experienced devotee. ಇಲ್ಲ ನಾನು ವನಪ್ರಸ್ಥ ಆಶ್ರಮ ತಗೊಳ್ತೀನಿ ಅಂತ ನಾಳೆನೇ ನನ್ನ ವೈಫ್ನ ಡೈವರ್ಸ್ ಮಾಡಿ ನಾನು ಆಧ್ಯಾತ್ಮಿಕದಲ್ಲಿ ನಾನು ಸ್ವಾಮೀಜಿಗೆಲ್ಲ ಎಲ್ಲೆಲ್ಲ ಬರ್ತಾರೋ ಅಲ್ಲೆಲ್ಲ ಓಡೋಗ್ತೀನಿ, ಹಂಗಿಲ್ಲ. ಒಂದು ಒಳ್ಳೆ ಸೀನಿಯರ್ ಭಕ್ತರು ಯಾರನ್ನ ಇದ್ದರೆ ಅವ್ರ ಗೈಡೆನ್ಸಲ್ಲಿ ಗುರು ಮಹಾರಾಜ್ ಇರ್ತಾರೆ. ನಾನು ಒಂದು ಭಕ್ತ ಅಂದರೆ ನನಗೆ ಅಂತ ಒಬ್ಬರು ಗುರು ಇರ್ತಾರೆ, ಪದ್ಮನಾಭ ಅಚ್ಯುತದಾಸ್ಗೆ ಒಂದು ಗುರು ಇರ್ತಾರೆ. ಅವ್ರ ಹತ್ರ ಹೋಗಿ ಮಹಾರಾಜ್ ಈ ಥರ ನನಗೆ ಇಲ್ಲ, ಒಂದು ಸೀನಿಯರ್ ಭಕ್ತರು ಇರ್ತಾರೆ, ನಾನು ಈ ಥರ ಮಾಡೋಣ. ಕೆಲವರು ಹೇಳ್ತಾರೆ ಇಸ್ಕಾನಲ್ಲಿ, ನಾನು ನನ್ನ ಹೆಂಡತಿ ಕೆಲಸನ ಬಿಟ್ಬಿಟ್ಟಿದ್ದೀನಿ. ಭಗವಂತ ಯಾವಾಗಲೂ ಕೆಲಸ ಬಿಟ್ಬಿಡಿ ಅಂತ ಹೇಳಿಲ್ಲ. ಭಗವಂತ ಮಾಮನುಸ್ಮರ ಯುದ್ಧಚ ಅಂತ ಹೇಳಿದ್ದಾರೆ. ನನ್ನ ಅನಿಸ್ಕೊಂಡು ನಿನ್ನ ಕರ್ತವ್ಯಗಳ ಮಾಡು, ಸನ್ಯಾಸ ತಗೊಳ್ಳಿ ಅಂತ ಹೇಳಿಲ್ಲ. ಈ 4ರಲ್ಲಿ ನಿನಗೆ ಯಾವುದು ಶ್ರೇಷ್ಠ ಆಗುತ್ತೋ ಅದನ್ನು ತಗೊಳ್ಳಿ, ಹಂಗಂತಾನೆ ಭಗವಂತ ಹೇಳಿರೋದು. ಈ ವನಪ್ರಸ್ಥ ಆಶ್ರಮದಲ್ಲಿ ಸ್ಟಿಲ್ ವರ್ಕ್ ಆಸ್ ಎ ಟೀಮ್, ನಾಟ್ ದಟ್ ನಾನೇ ಬಾಸ್ ಅಂತ ಇಲ್ಲ, ಎಲ್ಲರೂ ಸೇರಿಸಿ ದೊಡ್ಡ ಮಗ, ಚಿಕ್ಕ ಮಗ, ದೊಡ್ಡ ಸೊಸೆ, ಚಿಕ್ಕ ಸೊಸೆ, ಇವ್ರನ್ನೆಲ್ಲ ಹಿಂಗೆ ಸೇರಿಸೋದು. 1,000 ಗಂಡಸರು ಒಂದೇ ಮನೇಲಿ ಇರ್ಬೋದು ಅಂತಾರೆ.
2 ಹೆಂಗಸರು ಒಂದು ಮನೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಸೊ ಅದು ನನಗೆ ಗೊತ್ತಿಲ್ಲ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದಟ್. ಮಾತಾಜೀಸ್ ಬಗ್ಗೆ ಕಡಿಮೆ ಹೇಳ್ತೀನಿ ಅಂತ ಇಲ್ಲ. ಸೊ ಅದು ಯಾಕೆ ಅಂದರೆ ಆಧ್ಯಾತ್ಮಿಕ ರೀತಿಯಲ್ಲಿ ಎರಡೂ ಒಂದೇ. ಆಧ್ಯಾತ್ಮಿಕ ರೀತಿಯಲ್ಲಿ ಇಬ್ಬರು ಒಂದೇ. ಬಟ್ ಭೌತಿಕವಾಗಿ ಬರುವಾಗ ಯಾರು ದೊಡ್ಡವರು ಚಿಕ್ಕವರು ಅಂತ ಅಲ್ಲಿ ಜೀವನ ಮಾಡುವಾಗ ಗೊತ್ತಾಗುತ್ತೆ. ಆ ವನಪ್ರಸ್ಥ ಆಶ್ರಮದಲ್ಲಿ ಇರುವರು ಇದನ್ನೆಲ್ಲ ಸರಿ ಮಾಡಬೇಕು, ರೈಟ್. ಮುಂಚೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಂದರೆ ತಾತ, ಮುತ್ತಾತ, ಚಿಕ್ಕಪ್ಪ, ದೊಡ್ಡಪ್ಪ, ಗಂಡ ಹೆಂಡತಿ ಒಟ್ಟಿಗೆ ಬಂದ್ರೇ ಜಾಯಿಂಟ್ ಫ್ಯಾಮಿಲಿಯಾಗಿದ್ದಾರೆ ಅವರು. ಹಂಗನ್ನೋ ಪರಿಸ್ಥಿತಿ ಬಂದಿದೆ. ಮದುವೆಗೆಲ್ಲ ಬರುವಾಗ ನಾವು ಫ್ಯಾಮಿಲಿಯಾಗಿ ಬರ್ತೀವಿ ಅಂದರೆ ಬರೀ ಗಂಡ ಹೆಂಡತಿ ಇಬ್ಬರೇ ಬರ್ತಾರೆ. ಅದು ಫ್ಯಾಮಿಲಿ ಹಂಗಂತ ನಾವೆಲ್ಲ ಹೇಳ್ಕೊಳ್ತೀವಿ ಕಲಿಯುಗದಲ್ಲಿ. ಆಮೇಲೆ ಹಸ್ಬೆಂಡ್ ಹೂಸ್ ವೈಫ್ ಲೀವ್ಸ್ ಶುಡ್ ಆಲ್ಸೋ ಪ್ಲೇಸ್ ಹಿಮ್ಸೆಲ್ಫ್. ಸೊ ಕೆಲವು ಟೈಮಲ್ಲಿ ಒಬ್ಬರು ಮುಂದೆ ಹೋಗ್ಬಿಡ್ತಾರೆ, ವೈಫ್ ಫಸ್ಟು ದೇಹ ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲಾಂದರೆ ಹಸ್ಬೆಂಡ್ ಫಸ್ಟು ದೇಹ ಬಿಟ್ಟು ಹೋಗ್ಬಿಡ್ತಾರೆ. ಯಾವುದು ನೀವು ರೆಕಮೆಂಡ್ ಮಾಡ್ತೀರಾ? ಯಾರು ಫಸ್ಟ್ ಹೋಗಬೇಕು, ಹಸ್ಬೆಂಡಾ ವೈಫಾ? ಯಾವುದು ಒಳ್ಳೇದು? ಹಸ್ಬೆಂಡ್ ಹೋಗ್ಬಿಟ್ರೆ ಒಳ್ಳೇದಾ? ವೈಫ್ನೇ ಕೇಳಲ್ಲ, ಮಾತಾಜೀಸ್ ಹೇಳಲ್ಲ. ವೈಫ್ ನಾವು ಹೋಗ್ಬಿಟ್ರೆ ಸಾಕು, ಸುಮ್ಮನೆ ಹಿಂಸೆ, ಅದನ್ನು ತೊಗೊಂಬನ್ನಿ, ಕಾಫಿ ರೆಡಿ ಮಾಡಿ, ಟೀ ರೆಡಿ ಮಾಡಿ, ಬರೀ ಅದು ಮಾಡಿ ಅಂತ ಹೇಳ್ತಾರೆ. ಆ ಥರನ ಹಂಗಿಲ್ಲ. ಸೊ ಈಗ ಯಾರೇ ಇದ್ರೂ ಸರಿ, ಒಬ್ಬರು ಹೋದ್ರೂ ಕೂಡ ಆಧ್ಯಾತ್ಮಿಕ ರೀತಿಯಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲ ಸಂಸ್ಕಾರ ಅಂತೀವಲ್ಲ, ಎಷ್ಟೋ ಸಂಸ್ಕಾರಗಳ ಇದ್ದಾವೆ. ಅಂಥವು ಟೈಮಲ್ಲಿ ಅದಕ್ಕೆಲ್ಲ ಗಮನ ಕೊಟ್ಟು, ಈಗ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಮಾಡ್ತೀವಲ್ಲ ಸಂಸ್ಕಾರಗಳು ಬೇರೆ ಬೇರೆ ಇರ್ತವೆ. ಹೊಡಿದ್ರೆ ಗರ್ಭದಾನ ಸಂಸ್ಕಾರ, ಮದುವೆ ಆಯಿತು ಅವರಿಗೆ ಇದನ್ನು ಮಾಡೋಣ, ಆಮೇಲೆ ಮಗು ಆಯಿತು ಈ ತಿಂಗಳಲ್ಲಿ ಇದೆಲ್ಲ ಅರ್ಥ ಏನು? ಇದನ್ನೆಲ್ಲ ಯಾರ್ದು ಜವಾಬ್ದಾರಿ? ಇದನ್ನೆಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡೋಗೋದು ವಾನಪ್ರಸ್ಥ ಆಶ್ರಮ. ನಾನೇ ಕ್ಲಬ್ಬಲ್ಲಿ ಕೂತ್ಕೊಂಡು ಇದು ಆಡ್ತಾ ಇದ್ದೀನಿ, ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ, ನಾನೇನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಜನ್ರೇಷನ್ಗೆ? ಅದೇ ಆ ಗುರಿಯಲ್ಲಿ ಹೇಳಿದ್ದೇನಲ್ಲ, ಭೌತಿಕ ಗುರಿ ಏನು? ನಾನು ಎಲ್ಲರೂ ನನ್ನ ಹೊಗಳ್ಬೇಕು, ಈ ಕ್ಲಬ್ಬಲ್ಲಿ ನಾನು ಎಲ್ರಿಗಿಂತ ಜಾಸ್ತಿ ಕುಡಿತೀನಿ, ಆ ಥರ ಇರೋರೆಲ್ಲ ಇದ್ದಾರೆ. ಇಷ್ಟು ವಯಸ್ಸಾಯ್ತು ಅಂದ್ರೂ ನಾನು ಜಾಸ್ತಿ ಕುಡಿತೀನಿ, ನನಗೇನೂ ಆಗಲ್ಲ, ಜಿಮ್ ಹೋಗ್ತೀನಿ, ಅದು ಹೋಗ್ತೀನಿ, ಎಲ್ಲ ಓಕೆ, ಭೌತಿಕವಾಗಿ ಓಕೆ. ಆಧ್ಯಾತ್ಮಿಕ ರೀತಿಯಲ್ಲಿ ನನ್ನ ಲೆವೆಲ್ ಏನು ಅಲ್ಲಿ ಮುಖ್ಯ. ಆಮೇಲೆ ಮೋಸ್ಟ್ ವ್ಯಾಲ್ಯೂಬಲ್ ಡ್ಯೂಟಿ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಫ್ ವಾನಪ್ರಸ್ಥ, ಶೇರ್ ಲೈಫ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಒಂದು ಫೈನ್ ಟ್ಯೂನ್ ಮಾಡ್ತೀನಿ. ಯಾವಾಗಲೂ ಈ ಹಳೆಬರೆಲ್ಲ ನೋಡಿದ್ರೆ ಮೊಮ್ಮಕ್ಕಳೆಲ್ಲ ಓಡೋಗ್ಬಿಡ್ತಾರೆ. ಅವರು ಸರ್ ಅವ್ರು ಹೇಳ್ತಾರೆ 1947 ನಾನು ಹೆಂಗೆಲ್ಲ ಇದ್ದೀನಿ ಗೊತ್ತಾ ಅಂದರೆ ಎಲ್ಲರೂ ಓಡೋಗ್ಬಿಡ್ತಾರೆ. ಸ್ವಾಮಿ ಅವ್ರದ್ದು ಪುರಾಣ ಎಲ್ಲ ಹೇಳ್ತಾರೆ ಅವ್ರ ಹತ್ರ ಹೋದರೆ. ಹಂಗಿರ್ಬಾರ್ದು. ಹೇಗಿರ್ಬೇಕಂದ್ರೆ ಒಂದು ಪ್ರಶ್ನೆ ಆಗಬೇಕು ಸೀನಿಯರ್ಸ್. ಈಗ ನನಗೆ ಒಂದು 60 ವಯಸ್ಸು 70 ವಯಸ್ಸು ಅಂದರೆ ನನ್ನ ಮಗ ಇದ್ದಾನೆ, ಇಲ್ಲ ಯಾರೋ ಒಬ್ರು ಭೌತಿಕದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡಿದ್ರೆ ಅವ್ರು ಉತ್ತರ ಕೊಡಬೇಕು. ಅವರಿಗೆ ಉತ್ತರ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಈ ರೀತಿಯಲ್ಲಿನೂ ಕೂಡ ಅವರಿಗೆ ಅಡ್ವೈಸ್ ಮಾಡ್ಬೋದು. ಡೈರೆಕ್ಟ್ ಅಡ್ವೈಸ್ ಅಂದರೆ ಯಾರು ಈಗ ಕಲಿಯುಗದಲ್ಲಿ ಮಂದ ಬುದ್ಧಿ, ನೀನೇನು ಹೇಳೋದು, ನಾನು ಭಗವಂತ ಹೇಳೋದನ್ನೇ ಕೇಳಲ್ಲ, ಭಾಗವತ ಓದಲ್ಲ, ಭಗವದ್ಗೀತೆ ಓದಲ್ಲ, ನೀನೇನು ದೊಡ್ಡ ಶ್ರೇಷ್ಠನ ಅನ್ನೋ ಒಂದು ಭಾವದಲ್ಲಿ ನಮ್ಮ ಜೀವನ ಓಡ್ತಾ ಇದೆ. ನಾಯಿ ಕೆಲಸ ಅಂತಾರೆ. ನಾಯಿ ಕೆಲಸ ಅಂದರೆ ಏನು? ನೋ ಟೈಮ್ ಟು ಸ್ಟ್ಯಾಂಡ್, ನೋ ವರ್ಕ್ ಟು ಡೂ. ಓಡ್ತಾ ಇರೋದು. ಈ ಬೀದಿಯಿಂದ ನಾಯಿ ನೋಡಿದ್ರೆ ಅಲ್ಲಿ ಹೋಗಿ ರೆಸ್ಟ್ ತೊಗೊಳುತ್ತೆ. ಆಮೇಲೆ ಏನು ಮಾಡುತ್ತೆ? ಇನ್ನೊಂದು ಬೀದಿ ಹೋಗುತ್ತೆ. ಮಾಡೋಕ್ಕೆ ಕೆಲಸನೇ ಇರಲ್ಲ, ಬಟ್ ಆದ್ರೂ ಕೂಡ ಬ್ಯುಸಿಯಾಗಿ ಓಡ್ತಾ ಇರುತ್ತೆ ಈ ಬೀದಿ. ಆಮೇಲೆ ಅಲ್ಲಿ ಬೇರೆ ಬೀದಿಯಲ್ಲಿ ನಾಯಿ ನೋಡಿದ್ರೆ ಬಾ 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 ಅಂತ ಜೊತೆಯಲ್ಲೇ ಇರುತ್ತೆ. ನಾವು ಕೂಡ ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ? ಅಲ್ಲಿ ಇದಂತಾರೆ, ಇಲ್ಲಿ ಇದಂತಾರೆ. ನೋ ಓವರ್ ಕಮಿಟ್ಮೆಂಟ್ಸ್. ವಯಸ್ಸಾಯ್ತಾ? ಒಂದು 55, ಒಂದು 60 ವಯಸ್ಸು ಆಯ್ತು. ನೆಕ್ಸ್ಟ್ ಜನ್ರೇಷನಲ್ಲಿ ಮದುವೆ ಅಂದರೆ ಎಲ್ಡರ್ಲಿ ಪೀಪಲ್ ಓಕೆ, ಆಶೀರ್ವಾದ ಮಾಡಬೇಕು, ಎಲ್ಲ ಕರೆಕ್ಟು. ನನಗೆ ಆಗಿಲ್ಲ ಹೋಗೋಕ್ಕೆ, ಅವ್ರು ಬರಲಿ ಅಂಥ ಗೌರವ, ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಸೆಕ್ಲೂಡೆಡ್ ಪ್ಲೇಸಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಅದು ಮಾತ್ರ ಇಲ್ಲ, ನಮ್ಮ ಒಂದು ಪರ್ಪಸ್. ಈಗ ನನ್ನ ಗುರಿ ಬೇರೆ ಇರುತ್ತೆ. ನಮ್ಮ ತಂದೆ ಇಲ್ಲ, ನಮ್ಮ ತಾತ ಹೇಳ್ತಾರೆ ಹಿಂಗೆಲ್ಲ ತಪ್ಪು, ಇದು ಹಿಂಗೆ ಮಾಡಬೇಡಿ, ಅವ್ರ ಫ್ಯಾಮಿಲಿಗೆ ನೀನು ಇದು ಮಾಡಬೇಡ. ಅದೆಲ್ಲ ಸೇರುವಾಗ ಅದೆಲ್ಲ ಅವ್ರು ಸ್ವಲ್ಪ ಗಮನ ಕೊಡಬೇಕು. ಅದು ಮಾತ್ರ ಇಲ್ಲ, ಈ ಸನ್ಯಾಸ ಆಶ್ರಮನ ನೋಡ್ಕೊಳ್ಳುವ ಜವಾಬ್ದಾರಿ 100% ಯಾರ್ದು ಅಂದರೆ ಈ ಆಶ್ರಮದಲ್ಲಿ ಇರೋರು. ಬಟ್ ಜಾಸ್ತಿ ಗೃಹಸ್ಥನೇ ಗಮನ ಕೊಡ್ತಾರೆ ನಾನು ನೋಡಿರೋ ಪ್ರಕಾರ, ರೈಟ್. ಸೊ ಇದೊಂದು ಹೇಳಿ ಆಮೇಲೆ ಕೊನೆಯ ಶ್ಲೋಕ. ಇದು ತುಂಬ ದೊಡ್ಡ ಚಾಪ್ಟರ್ ಇದು. ಸೊ ನಾನು ಒಂದು 13-14 ವರ್ಷ ಹಿಂದೆ ಹೋಗುವಾಗ ಈ ಒಂದು ಸೆಷನಲ್ಲಿ ಕೂತ್ಕೊಂಡ್ಮೇಲೆ ಅವ್ರು ನನಗೆ ಹೇಳಿರೋದೆಲ್ಲ ಬರೀ ಸಾವು ಸಾವು ಸಾವು. ಏನಪ್ಪ ಇಸ್ಲಾಂ ಬೈ ಮಿಸ್ಟೇಕ್ ನಾನು ಬಂದುಬಿಟ್ಟಿದ್ದೀನಿ, ಬರೀ ಸತ್ತೋಗೋದು ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಪಾಸಿಟಿವ್ ಆಗಿ ಇವ್ರಿಗೆ ಹೇಳ್ತಾನೆ ಇಲ್ಲ ಅಂತೆಲ್ಲ ಯೋಚನೆ ಬಂತು ನನಗೆ. ಸೊ ಆ ರೀತಿಯಲ್ಲಿ ಅಲ್ಲ, ನಾವು ಇದನ್ನು
ಒಂದು ಬಟರ್ಫ್ಲೈ ಅಂತಾರಲ್ವ, ಅದು ಯಾವ ಸ್ಟೇಜಲ್ಲಿ ಇರುತ್ತೆ? ಹುಳ ಸ್ಟೇಜಲ್ಲಿ ಇರುತ್ತೆ. ಹುಳ ಸ್ಟೇಜಿಂದ ನೆಕ್ಸ್ಟ್ ಏನಾಗುತ್ತೆ? ಅದೊಂದು ಇದು ಬಂದ್ಬಿಟ್ಟು ಆರೋಗ್ಯ ಹೋಗುತ್ತೆ. ಈ ದೇಹ ಬಿಡುವುದು ಕೂಡ ಆ ಸಮಾನ. ಭಗವಂತನ ದೇಹ ಬಿಡುವುದಂದ್ರೆ ನಮ್ಮ ದೇಹ ಥರನೇ ಭಗವಂತನ ದೇಹ ಅನ್ನೋದು ಇಲ್ಲ ಅನ್ನೋದನ್ನು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು. ಇನ್ನೊಂದು, ನಾವು ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಭಾಳ ಮುಖ್ಯ ಇದರಲ್ಲಿ. ಆಮೇಲೆ ಸಿಂಪ್ಲಿಸಿಟಿ ಅಂದರೆ ಬಟ್ಟೆ ಹಾಕ್ಕೊಳ್ಳೋದು, ರೈಟ್? ಬಟ್ಟೆ ಹಾಕ್ಕೊಳ್ಳೋದು ಹೇಳ್ತಾರೆ, ಮಾತಾಜಿ ಚೆನ್ನಾಗಿ ಗೊತ್ತಾಗಿರುತ್ತೆ ಯಾವ ಥರ. ಈಗ ನಾನು ಸೀನಿಯರ್ ಸಿಟಿಸನ್ ಅಂದರೆ ಯಾವ ಥರ ಬಟ್ಟೆ ಹಾಕ್ಕೋಬೇಕು, ಇದು ನೀನು ಹಾಕ್ಕೊಳ್ಳಮ್ಮ, ನೀನು ಸಣ್ಣ ಹುಡುಗಿ ನೀನು ಹಾಕ್ಕೊಳ್ಳಿ. ಬಟ್ ಈಗ ಹಂಗಿಲ್ಲ. ಫಾರಿನಲ್ಲಿ ಬೇರೆ ಬೇರೆ ಪ್ರೊವಿಷನ್ ಇರುತ್ತೆ. ಅದೇನಂತಾರೆ ಅಂದರೆ, ಈ ಏಜಿಂಗ್ ಕಡಿಮೆ, ಇದನ್ನು ಯೂಸ್ ಮಾಡಿದ್ರೆ ನೀವು 60 ವಯಸ್ಸಿಂದ 40 ವಯಸ್ಸು ಆಗ್ಬಿಡ್ತೀರಾ, ಇದನ್ನು ಯೂಸ್ ಮಾಡಿದ್ರೆ ಮತ್ತೆ 20 ವಯಸ್ಸು ಆಗ್ಬಿಡ್ತೀರಾ ಅಂತ. ಅದು ಲಿಪ್ಸ್ಟಿಕ್ ಅದೆಲ್ಲ ಬೇರೆ 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 ಇದೆ. ಆ ಥರ ಗಮನಗಳು ಹೋಗೋದು ಬೇಕಾಗಿಲ್ಲ. ಹುಡುಕಿ ಹೋಗಿ ಒಳ್ಳೆ ಏನೋದು, ನಾನು ಯುವಕರಾಗಿರೋಕ್ಕೆ ನನ್ನ ಪ್ರೊಜೆಕ್ಟ್ ಮಾಡೋದಲ್ಲ, ನಾನು ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಮೆಚೂರ್ಡ್ ಆಗಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋ ಥರ ನಮ್ಮ ಬುದ್ಧಿನ ಇಟ್ಕೊಂಡ್ರೆ ವಾನಪ್ರಸ್ಥಾಶ್ರಮ ಅನ್ನೋದು ಶ್ರೇಷ್ಠ. ಆಮೇಲೆ ಊಟ ತುಂಬ ಅಪ್ಪುಲಂಡ್ ಇಲ್ಲ, ದೇಹ ಇಟ್ಕೊಳ್ಳೋಕ್ಕೆ ಸಾಕು, ಇಷ್ಟೇ. ಇಲ್ಲ ವಯಸ್ಸಾದರೂ ಪರವಾಗಿಲ್ಲ, ಅದು ಏನೇ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಸೋಡಾ ಕುಡೀರಿ, ಸ್ವಲ್ಪ ನನಗೆ ಡೈಜೆಷನ್ ಕಡಿಮೆ ಇದೆ, ಇನ್ನೂ ಸ್ವಲ್ಪ ತಿನ್ನಿರಿ, ಆಮೇಲೆ ತೊಗೊಳ್ರಿ, ಸೋಡಾ ಕುಡ್ರಿ. ನಾನು ಅಲ್ಲಿ ಒಂದು ಟ್ಯಾಬ್ಲೆಟ್ ಇದೆ ತೊಗೊಂಡ್ರೆ ಸರಿ ಆಯಿತು. ಊಟ ಕಡಿಮೆ ಮಾಡೋ ಒಂದು ಇದಿಲ್ಲ, ಊಟ ನೋಡಿದ್ರೆ. ಸೊ ಇದೆಲ್ಲ ಇದೆ, ನಾವು ಕೂಡ ರೆಡಿ ಆಗಬೇಕು. ವೈಷ್ಣವ ಲಕ್ಷಣ ಅಂದರೆ ಇದೆಲ್ಲ ಇದೆ. ಆಮೇಲೆ ಡೆತ್ತು, ಕೊನೆಗೆ ಏನಾಗ್ತೀವಿ? ಹೋಗ್ತೀವಿ. ಹೋಗೋ ಸಮಯದಲ್ಲಿ ನಾವು ಡೆತ್ ಈಸ್ 100% ಶ್ಯೂರ್, ಬಟ್ ವಿ ಪ್ರಿಟೆಂಡ್ ಇಟ್ ವಿಲ್ ನೆವರ್ ಹ್ಯಾಪನ್ ಟು ಅಸ್. ಮಾರ್ಟಾಲಿಟಿ ರೇಟ್ ಅಂತಾರೆ, ಪ್ರಭುಪಾದ ಹೇಳ್ತಾರೆ. ಒಬ್ಬ ಫಾರಿನರ್ ಹೇಳಿದ್ರು, ನಿಮ್ಮ ದೇಶದಲ್ಲಿ ಈ ಮಾರ್ಟಾಲಿಟಿ ರೇಟು ಜಾಸ್ತಿ ಇದೆ ಅಂತ. ಎಲ್ಲ ದೇಶದಲ್ಲಿನೂ ಸತ್ತೋಗುವ ರೇಷಿಯೋ 100% ಇರಲೇ ಇರುತ್ತೆ. ನಿಮ್ಮ ದೇಶದಲ್ಲಿ ಇರೋರೆಲ್ಲ ಪರ್ಮನೆಂಟ್ ಆಗಿರ್ತಾರೆ, ನಮ್ಮ ದೇಶದಲ್ಲಿ ಯಾರು ಮುಂದೆ ಹೋಗ್ತಾರೆ ಯಾರು ಹಿಂದೆ ಹೋಗ್ತಾರೆ ಅನ್ನೋದೇ ಪ್ರಶ್ನೆ. ಯಾವ ರೀತಿಯಲ್ಲಿ ಹೋಗೋದು ಅನ್ನೋದು ಅದಕ್ಕಿಂತ ಭಾಳ ಮುಖ್ಯ. ಆಧ್ಯಾತ್ಮಿಕ ರೀತಿಯಲ್ಲಿ ಯಾರೊಂದು ವ್ಯಕ್ತಿ ಈ ದೇಹನ ಬಿಡಕ್ಕೆ ರೆಡಿ ಆಗ್ತಾನೋ ಅವನಿಗೆ ಮಾತ್ರ ಈ ಭಗವಂತನ ಸೂಕ್ಷ್ಮ ಗೊತ್ತಾಗುತ್ತೆ. ಏನದು ಸೂಕ್ಷ್ಮ? ಭಗವಂತನ ದೇಹ ಭೌತಿಕ ಅಲ್ಲ, ಭಗವಂತನ ದೇಹ ಆಧ್ಯಾತ್ಮಿಕ. ಅದೇ ಈ ಒಂದು 2 ಶ್ಲೋಕದ ಸಾರಾಂಶ ಅಂತ ಹೇಳಿ. ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಾ? ತುಂಬ ಒಂದು 5 ಚಾಪ್ಟರ್ ಇದೆ ಇದರಲ್ಲಿ. ನಮ್ಮ ಇಸ್ಕಾನಲ್ಲಿ ಒಬ್ಬರು ದೇಹ ಬಿಡ್ತಾರೆ ಅಂದರೆ ಅದಕ್ಕೆ ಅಂತಲೇ ಒಂದು ಟೀಮ್ ಇದೆ. ಆ ಹೆಸರು ಮರ್ತೋಗ್ಬಿಟ್ಟೆ ನಾವು. ವಾಟ್ಸಪ್ ಗ್ರೂಪ್ ಇದೆ. ಹೇಳಿದ್ರೆ ಪ್ರತಿ ಊರಲ್ಲಿನೂ ಅವ್ರು ಬಂದು ಹೋಗುವಾಗ ಅದಕ್ಕೆಂತ ಒಂದು ಪದ್ಧತಿಗಳಿರ್ತವೆ, ಸಂಸ್ಕಾರಗಳು, ಅದೆಲ್ಲ ಬಂದು ಮಾಡ್ತಾರೆ ಎಲ್ರಿಗೆ. ಡೆತ್ ಸ್ಟ್ರೈಕ್ಸ್ ಅವೇ ಆಲ್ ಎಕ್ಸ್ಟರ್ನಲ್ಸ್, ಇಲ್ಯೂಷನರಿ ಟೆಂಪರರಿ ಆಸ್ಪೆಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆಫ್ ಲೈಫ್ ಎಲ್ಲ ಹೇಳ್ತಾರಲ್ವ. ಎಲ್ಲ ಮಣ್ಣಿಗೆ ಹೋದ್ಮೇಲೆ 6 ಫೀಟ್ ಅಂತಲ್ವ, 6 ಅಡಿ ಮಣ್ಣು. ಎಷ್ಟೇ ಹೈಟ್ ಇರಲಿ, ಅವ್ರ ಅಂಬಾನಿ ಇರಲಿ, ಅವ್ನು ಡೆಲ್ಲಿಲಿ ಭಿಕ್ಷೆ ಕೇಳ್ತಾ ಇರಲಿ, ಮಣ್ಣಿಗೆ ಹೋದ್ಮೇಲೆ ಎಲ್ರಿಗೆ ಬೇಕಾಗಿರೋದು ಆ 6 ಅದೇನು ಎಷ್ಟು ಸೈಜ್ ಅದು 3/6. ಸೊ ನಾವೆಲ್ಲ ತಿಳ್ಕೊಬೇಕು, ಆ 3/6 ನಮಗೆ ಗ್ಯಾರಂಟಿ. ಈ ಡೂಪ್ಲೆಕ್ಸ್ ಮನೆಗಳು ಅದು ಇದು ಈಗೆಲ್ಲ ಹಾಸ್ಪಿಟಲಲ್ಲೇ ಸಿಗುತ್ತೆ. ಅದಲ್ಲ ಒಂದು ಹಾಸ್ಪಿಟಲ್ ಇದೆ ಸರ್, ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಮಸಾನೂ ಇದೆ. ಇಲ್ಲೇ ಬಂದ ಮೇಲೆ ಆಚೆ ಹೋಗೋದು ಅವಶ್ಯಕತೆ ಇಲ್ಲ, ಇಲ್ಲೇ ನಾವು ಬರೆಯೋದು ಮಾಡ್ತೀವಿ. ಎಲ್ಲ ಫೆಸಿಲಿಟಿ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಮಗೆ ಭೌತಿಕ ರೀತಿಯಲ್ಲಿ ನೋಡಿದ್ರೆ ಇದೊಂದು. ಆಮೇಲೆ ಗುರಿ, ದ ಅಲ್ಟಿಮೇಟ್ ಗೋಲ್ ಆಫ್ ದ ವಾನಪ್ರಸ್ಥ ಆಶ್ರಮ ಇಸ್ ಟು ಡೀಪನ್ ಅವರ್ ಹಿಯರಿಂಗ್ ಆ್ಯಂಡ್ ಚಾಂಟಿಂಗ್. ಅದೇ ನಾನು ಹೇಳಿದ್ದೀನಲ್ವಾ, ಹಿಯರಿಂಗ್ ಆ್ಯಂಡ್ ಚಾಂಟಿಂಗ್ ಅದೇ ಕೇಳೋದು. ಯಾವ್ದು ಬಗ್ಗೆ ಮಾತಾಡ್ತೀವಿ ಅಂದರೆ ಬರೀ ಡಿಬೇಟ್ ಶೋ ಅಲ್ಲಿ ಪೊಲಿಟಿಕಲ್ ಒಂದು ಮೀಟಿಂಗ್ ಅಲ್ಲಿ ಬಂದ್ಬಿಟ್ರೆ ಸಾಕು. ಈ TV ಚಾನಲ್ಗಳು ಅಲ್ಲಿ ಒಂದು 5-6 ಮನೆ ಒಂದು ಎಲೆಕ್ಷನ್ ಟೈಮಲ್ಲಿ ನೋಡಬೇಕು. ಇಲ್ಲಿ ನಮ್ಮ ಮನೇಲಿ ಕೂತ್ಕೊಂಡೆ ಎಲ್ಲ ಕೇಳ್ಕೊಬೋದು. ಇವರು ಅವ್ರಿಗಿಂತ ಜಾಸ್ತಿ ಇದು ಮಾತಾಡ್ತಾರೆ, ಡಿಬೇಟ್ ಮಾಡ್ತಾರೆ. ಇವರು ತಂದೆ ಮಗನೇ ಮಾತಾಡ್ತಾ ಇಲ್ಲ ಒಂದು 2 ದಿವಸ. ಯಾಕೆಂದ್ರೆ ಆ ಡಿಬೇಟಲ್ಲಿ ನಮ್ಮ ತಂದೆ ಹೇಳೋದು ತಪ್ಪು. ನಾಳೆ ನಮ್ಮ ಹತ್ರ ಬರ್ತಾರೆ, ಸರ್ ನೀವು ಹೇಳಿ, ನೀವು ಇಸ್ಕಾನೆಲ್ಲ ಹೋಗ್ತಿರಲ್ವ, ಸ್ವಲ್ಪ ನಮ್ಗೆ ಹೇಳಿ, ನಮ್ಮ ತಂದೆ ಹೇಳೋದು ಸರಿನಾ, ನಾವು ಹೇಳೋದು ಸರಿನಾ ಅದೆಲ್ಲ ಬರ್ತಾರೆ. ಸೊ ಅಷ್ಟು ಮಟ್ಟಕ್ಕೆ ಹೋಗಿಲ್ಲ ಅಂದರೆ ಫೋರ್ಮೋಸ್ಟ್ ವಿಚ್ ಈಸ್ ದ ಫೋರ್ಮೋಸ್ಟ್ ವೇ ಟು ಪ್ರಿಪೇರ್ ಫಾರ್ ಡೆತ್. ನಾವೆಲ್ಲರೂ ಯಾವುದಕ್ಕೆ ರೆಡಿ ಆಗಬೇಕು? ಈ ದೇಹ ಪ್ರಯಾಣಕ್ಕೆ ಬಿಟ್ಟು ಆತ್ಮ ಪ್ರಯಾಣಕ್ಕೆ ನಾವು ರೆಡಿ ಆಗಬೇಕು. ಈಗ ನಾವು ದೇಹಕ್ಕೆ ಊಟ ಮಾಡ್ತಾ ಇದ್ದೀವ, ಇಲ್ಲ ಆತ್ಮಕ್ಕೆ ಊಟ ಮಾಡ್ತಾ ಇದ್ದೀವ? ಇಲ್ಲಿ ಕೂತ್ಕೊಂಡು ನಮ್ಮ ಆತ್ಮಕ್ಕೆ ಊಟ ಏನು? ಶ್ರವಣ ಕೀರ್ತನ. ಇದನ್ನು ಯಾರೊಬ್ಬರು ಗಟ್ಟಿಯಾಗಿ ಇಟ್ಕೊಳ್ತಾರೋ ಅವರಿಗೆ ಭಗವದ್ಗೀತೆಯಲ್ಲಿ ಹೇಳಿರೋ ಥರ ಭಗವಂತನ ಪ್ರಜ್ಞೆ ಬರುತ್ತೆ. ಭಗವಂತನ ದೇಹ ಬಗ್ಗೆ, ಭಗವಂತನ ದೇಹ ಅಂದರೆ ಏನು, ಭಗವಂತ ಯಾವ ರೀತಿಯಲ್ಲಿ ಬರ್ತಾನೆ, ಭಗವಂತ ಯಾವ ರೀತಿಯಲ್ಲಿ ಹೋಗ್ತಾನೆ, ಈ ಪಾಂಡವರೆಲ್ಲ ಹೆಂಗೆ ರಿಟೈರ್ ಆಗಿ ನೆಕ್ಸ್ಟ್ ಜನ್ರೇಷನ್ಗೆ ಬೀಗ
ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನೋದು ಪ್ರಜ್ಞೆ ನಮಗೆ ಬರುತ್ತೆ. ನಾವು ಈ ಆಧ್ಯಾತ್ಮಿಕ ರೀತಿಯಲ್ಲಿ ಇದ್ದರೆ ಎಷ್ಟು ಜನ್ಮ ಬಂದ್ರೂ ಸರಿ, ಚಿವಿಂಗ್ ದ ಚೂರ್ ಮತ್ತೆ ಮತ್ತೆ ಅದನ್ನೇ ನಾವು ಮಾಡ್ತಾ ಇದ್ದಾರೆ. ಅದು ಟೇಸ್ಟೇ ಇರಲ್ಲ. ಈ ಕಬ್ಬಿನ ಜ್ಯೂಸ್ ನೋಡಿದ್ದೀವಲ್ವಾ, ಅದು ಚಕ್ಕೆ ಆದ್ರೂ ಕೂಡ ಚಕ್ಕೆ ಅಂತ ಗೊತ್ತು, ಅದರಲ್ಲಿ ಜ್ಯೂಸೇ ಇಲ್ಲ ಅಂದ್ರೂ ನಾವೆಲ್ಲ ಏನು ಮಾಡ್ತಾ ಇದೀವಿ ಇಲ್ಲಿ ಕಲಿಯುಗದಲ್ಲಿ ಅಂದರೆ ಮತ್ತೆ ಮತ್ತೆ ಅದರಲ್ಲಿ ಜ್ಯೂಸೇ ಇಲ್ಲ ಆದ್ರೂ ಮಾಡ್ತಾ ಇದೀವಿ. ಇದು ಭೌತಿಕ. ನೀರು ಎಲ್ಲ ಏನೇನೋ ಮಾಡ್ತಾರೆ ಆಯ್ತಾ, ಆರ್ಟಿಫಿಷಿಯಲ್ ಆಗಿ. ಅದೊಂದು ಇಲ್ಯೂಷನರಿ ಅಂತಾರೆ. ಇಲ್ಯೂಷನರಿ ಅಂದರೆ ಮಾಯೆ, ಅದು ನಿಜ ಅಲ್ಲ. ಅದರಿಂದ ಹೊರಗೆ ಬಂದು ಈ ಆತ್ಮಶುದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಆವಾಗ ಭಗವಂತನಿಗೆ ನಮಗೆ ಇರುವ ಸಂಬಂಧ, ಭಗವಂತನ ದೇಹ ಬಗ್ಗೆ, ಭಗವಂತನ ಲೀಲೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ಅರ್ಹತೆ ನಮಗೂ ಸಿಗತ್ತೆ ಅಂತ ಹೇಳ್ಕೊಂಡು ಇವತ್ತಿನ 2 ಶ್ಲೋಕಕ್ಕೆ ವ್ಯವಹಾರನ ಇಲ್ಲಿ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಶ್ನೆ ಇದ್ರೆ ತಗೋಣ, ಇಲ್ಲಾಂದರೆ ಬೇರೆ ಸಮಯದಲ್ಲಿ ಯಾರಿಗಡೆ ಏನೋ ಶೇರ್ ಮಾಡಬೇಕಂದ್ರೆ ಯು ಆರ್ ವೆಲ್ಕಮ್. ಯಾರಿಗಡೆ ಏನೋ ಕ್ವಶನ್ ಇದೆಯಾ? ಎನಿ ಪ್ರಶ್ನೆ ಆರ್ ಎನಿಥಿಂಗ್ ಯು ವಾಂಟ್ ಟು ಆ್ಯಡ್? ಎಸ್ ಬ್ರೋ, ಮೈಕ್ ಇದ್ದರೆ ಮೈಕ್ ಬೇಡ. ಹೇಳಿ. Unconditional relationship. ಹಾಂ, Is it possible to get it? Or it is not possible, including Krishna. ಓಕೆ ಫೈನ್. ಸೊ ಪ್ರಭುಗಳು ಒಂದು ಪ್ರಶ್ನೆ ಕೇಳಿದ್ದಾರೆ, ಅನ್ಕಂಡೀಷನಲ್ ಲವ್ ಅನ್ನೋದು ಪಾಸಿಬಲ್ Love ಆಗಿದೆ? of like relationship. ಅದೇ ರಿಲೇಷನ್ಶಿಪ್. Everything. ಅದೇ ಸೊ ಪ್ರಭು ಹೇಳಿರೋ ಕ್ವಶನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅನ್ಕಂಡೀಷನಲ್ ಲವ್ ಭಗವಂತನಿಗೆ ನಮಗೆ ಇದು ಅನ್ನೋದು. ಸೊ 4 ನಮ್ಮ ಒಂದು ಭಗವದ್ಗೀತೆ 7ನೇ ಚಾಪ್ಟರ್, 4 ವ್ಯಕ್ತಿಗಳು ಈ ಆಧ್ಯಾತ್ಮಿಕ ರೀತಿಯಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಫಸ್ಟ್ ಮೊದಲನೇ ಅವ್ರು ಏನಕ್ಕೆ ಬರ್ತಾರೆ? ಏನೋ ಒಂದು ಬೇಕು, ಭಗವಂತ ತಿರುಮಲ ತಿರುಪತಿ ನಾನೆಲ್ಲ ಇದ್ದೆ, ಹೋಗ್ತೀನಿ, ಹೋಗ್ಬಿಟ್ಟು ಎಲ್ಲ ಲಿಸ್ಟು, ನಾನು ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಇದಾಗಬೇಕು, ಅದಾಗಬೇಕು, ಇಂಚು ಕೇಳ್ಕೊಂಬರ್ತೀನಿ, ಭಗವಂತ ಅದನ್ನು ಕೊಡಿ. ಓಕೆ, ಎಲ್ಲೆಲ್ಲೋ ಯಾರ್ಯಾರ ಹತ್ರ ಕೇಳೋದಕ್ಕಿಂತ ತಂದೆ ಹೇಳ್ತಾರೆ, ನೀನು ನನ್ನ ಮಗ ಅಲ್ವಾ, ನಿನಗೇನೇನು ಬೇಕೋ ನನ್ನ ಹತ್ರನೇ ಕೇಳಿ, ದಯವಿಟ್ಟು ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೇಳ್ಬೇಡ ಹಾಗಂತ ಭಗವಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ಇಲ್ಲಿ ಇಂದ್ರ ಚಂದ್ರ ಎಲ್ಲ ಆ ಹೋಮ ಈ ಹೋಮ ಎಲ್ಲ ಮಾಡ್ತೀವಿ, ರೈಟ್? ಅದೊಂದು. ಎರಡನೇದು ದುಃಖ, ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ, ಇಲ್ಲ ಏನೋ ಒಂದು ಆಗ್ಬಿಟ್ಟಿದೆ, ಅವಾಗ ಹೋಗಿ ಭಗವಂತ ನನಗೆ ಸ್ವಲ್ಪ ಇದರಿಂದ ಕಾಪಾಡು, ಇವನು ಎರಡನೇವನು. ಮೂರನೇವನು ಎಲ್ಲ ಬರ್ತಾನೆ, ಇವರೆಲ್ಲ ನಾಮ ಹಾಕ್ಕೊಂಡಿದ್ದಾರೆ, ಅವರೆಲ್ಲ ಓಂ ಶಕ್ತಿ ಹೋಗ್ತಾರೆ, ಇವರೆಲ್ಲ ಶಬರಿಮಲೆ ಹೋಗ್ತಾರೆ, ಅವರೆಲ್ಲ ಬೇರೆ ರೀತಿಯಲ್ಲಿ ಇವರು ಈ ಜಾತಿಯವರು ಹಿಂಗೆ ನಾಮ ಹಾಕ್ಕೊಡ್ತಾರೆ. ನಾನೇನು ಅಂತ ಇಲ್ಲ, ಬರೀ ಅಡ್ವೈಸ್, ನಾನು ಯಾವುದೂ ಫಾಲೋ ಮಾಡಲ್ಲ. ಅವರಿಗೆ ಅರ್ಹತೆ ಇದೆ, ಇಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ದೇ ನೆವರ್ ಟೇಕ್ ಎನಿಥಿಂಗ್ ಥ್ರೂಔಟ್ ದೇರ್ ಲೈಫ್. ಭಗವಂತನೇ ಹೇಳಿದ್ದಾರೆ, ರೈಟ್? ಆ ಥರ ವ್ಯಕ್ತಿಗಳು ಸುದುರ್ಲಭ. ಆ ಥರ ವ್ಯಕ್ತಿಗಳು 1000 ಜನ ಬರ್ಬೋದು ಇಲ್ಲಿ ದೇವಸ್ಥಾನದಲ್ಲಿ ಬಂದುಬಿಟ್ರೆ ನಾವೆಲ್ಲರೂ ಭಕ್ತರಂತ ಇಲ್ಲ. ಬೌನಾಂ ಜನ್ಮಾನಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧಂತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನಾನು ನೋಡೋಕ್ಕೆ ನಾಮೆಲ್ಲ ಹಾಕ್ಕೊಂಡಿದ್ದೀನಿ, ಜ್ಯೋತಿ ಕುರ್ತಲ್ಲ ಹಾಕ್ಕೊಂಡಿದ್ದೀನಿ, ಬಟ್ ನನಗೆ ಅರ್ಹತೆ ಇದೆಯಾ? ಗುರು ಹೇಳಬೇಕು, ಎಸ್ ಯು ಆರ್ ಗುಡ್ ಅಂತ. ನನಗೆ ಗುರು ಇಲ್ಲ, ಯಾರಿಲ್ಲ, ಸುಮ್ಮನೆ ಅಲ್ಲಿ ಹೋಗ್ತೀನಿ, ಅಲ್ಲಿ ನಾಳೆ ಒಂದು ಚರ್ಚ್ ಇರುತ್ತೆ, ಚರ್ಚಲ್ಲಿನೂ ಹೋಗಿ ಬೈಬಲಲ್ಲಿ ಈ ಪೇಜಲ್ಲಿ ಇದು ಓದಿದ್ದೀನಿ, ಅವ್ರು ಬರ್ತಾರೆ, ಓಕೆ ನೀನು ಹೋಗಿ, ಬಟ್ ಅವರು ಲೈಫಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಬ್ಬರು ಬರ್ತಾರೆ, ಯಾರಂದರೆ ಜ್ಞಾನ, ನಿಜವಾಗಲೂ ವಾಟ್ ಇಸ್ ದಟ್ ಶ್ಲೋಕ? ಹೌ ಟು ಅಪ್ರೋಚ್ ಎ ಗುರು ಪರಿಪ್ರಶ್ನೇನ ಸೇವೆಯ. ವಾಟ್ ಇಸ್ ದಟ್ ಶ್ಲೋಕ ಪ್ರಭು? ಹಾಂ, ಪರಿಪ್ರಶ್ನೇನ ಸೇವೆಯ ಉಪದೇಶ ಜ್ಞಾನಂ. ಹಾಂ, ಸೊ ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನಂದರೆ, ನಾನು ಒಂದು ಹಂಬಲ್ ಸ್ಟೇಟಲ್ಲಿ ಒಂದು ಗುರು ಹತ್ರ ಹೋಗಿ ನಿಜವಾಗ್ಲೂ ಜ್ಞಾನ ಪಡಿಬೇಕು ಅನ್ನೋ ಮೂಡಲ್ಲಿ ನಾನು ಇದೀನ ಅನ್ನೋ ರೀತಿಯಲ್ಲಿ ಯಾರೊಬ್ಬರು ಹೋಗ್ತಾರೋ ಅವರಿಗೆ ಮಾತ್ರ ಇದು ಸಾಧ್ಯ. ಇಲ್ಲ ಅಂದರೆ ಅವರು ಪ್ರಭುಗಳು ಕೇಳಿರೋ ಪ್ರಶ್ನೆ ಏನಂದರೆ, ಅರ್ಜುನನು ಕೇಳಿದ್ದಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿತಾಂ ಧರ್ಮ ಸಮ್ಮೂಢ ಚೇತಃ ಯಶ್ರೇಯಶ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತ್ವಾಂ ಪ್ರಪನ್ನ. ಐ ಆಮ್ ರಿಲೇಟಿಂಗ್ ಈ ಒಂದು ಶ್ಲೋಕನ ಪ್ರಭು ಕ್ವಶನ್ಗೆ. ಏನಿದಕ್ಕೆ ಅರ್ಥ? ಮುಂದಕ್ಕೆ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ ಕೃಷ್ಣ, ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ನಿನ್ನ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ ಮುಂದಕ್ಕೆ ನಾನು ಏನು ಮಾಡಬೇಕು. ಶುದ್ಧ ಭಕ್ತರಾಗಬೇಕಂದ್ರೆ ಪ್ರೇಯರ್ ಈಸ್ ದ ಓನ್ಲಿ ಸೊಲ್ಯೂಷನ್. ಪ್ರೇ 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 ಒನ್ ಡೇ ಯು ವಿಲ್ ಗೆಟ್.
ಭಗವಂತನ ಹತ್ರ ಕೇಳ್ಕೊಬೋದು. ಇಲ್ಲಾಂದರೆ ಆ ಶುದ್ಧ ಭಕ್ತ ಅನ್ನೋದಕ್ಕೆ ಭಗವಂತನ ಕೃಪೆ ಮತ್ತು ನಮ್ಮ ಇಚ್ಛೆ, ಭಗವಂತನ ಕೃಪೆ ಇಲ್ಲಾಂದರೆ ಈ ಒಂದು ಇದನ್ನದು ಕಣ್ಣು ರೆಪ್ಪೆ ಅಂತಾರಲ್ವ ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಶುದ್ಧ ಭಕ್ತಿಯ ಒಂದು ಅನ್ಕಂಡೀಷ್ನಲ್ ಲವ್ ಬರಬೇಕಂದ್ರೆ ಸಾಧ್ಯನಾ ಅಂದರೆ ಯಾರಿಗೆ ಸಾಧ್ಯ? ಒಂದೆರಡು ಕಾರ್ಪಣ್ಯ ದೋಷ ಮತ್ತು ಪಣಿಪ್ರಶ್ನೆಯ ಸೇವೆ 2 ಶ್ಲೋಕ ಭಗವಂತ ಹೇಳಿದನಲ್ವ, ಇವರಿಬ್ಬರಿಗೆ ಮಾತ್ರ ಆ ಒಂದು ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದು ಸುದುರ್ಲಭ. ಅಂಥ ವ್ಯಕ್ತಿ ಅಷ್ಟು ಪ್ರಭು ಕೇಳಿದ್ದಾರೆ ಆಗತ್ತಂತ, ಅಂಥ ವ್ಯಕ್ತಿ ಸುದುರ್ಲಭ ಅಂತ ಭಗವಂತನೇ ಹೇಳಿದ್ದಾನೆ. ಒಂದ್ಸತಿ ಪ್ರಭುಪಾದರಿಗೆ ಪ್ರಭುಪಾದ ಆರ್ ಯು ದ 13th ಮಹಾಜನ್? ಮಹಾತ್ಮ 12 ಮಹಾಜನ ಇರ್ತಾರೆ. ಅದರಲ್ಲಿ ನೀವು 13ನೇವರ ಅಂತ ಕೇಳಿದ್ರೆ ಪ್ರಭುಪಾದ ಹೇಳಿದ್ರು ಎಸ್ ಯು ಆರ್ 14th ಅಂತ ಹೇಳಿದ್ರು. ಹಂಗಂದ್ರೆ ಪ್ರತಿಯೊಬ್ಬರೂ ಅದಕ್ಕೆ ಪ್ರಯತ್ನ ಪಡಬೇಕು. ಪ್ರಭುಗಳ ಕ್ವಶನ್ ಏನಂದರೆ, ನಾನು ಅಷ್ಟೊಂದು ಶ್ರೇಷ್ಠವಾಗಿರುವ ಜಾಗಕ್ಕೆ ಹೋಗ್ಬೋದಾ ಅಂದರೆ ಎಸ್ ನೀನು ಹೋಗ್ಬೋದು. ಆ ಪ್ರಶ್ನೆ ಕೇಳೋರು ನೆಕ್ಸ್ಟ್ ಹೋಗ್ಬೋದು. ಪ್ರಭು ಡೈರೆಕ್ಟಾಗಿ ಕೇಳ್ಬೋದು, ನಿನಗೆ ಅರ್ಹತೆ ಬಂತ ಅಂತ. ಎಸ್ ಯು ಕ್ಯಾನ್ ಆಲ್ಸೋ. ಪ್ರಭುಪಾದರು ಏನು ಹೇಳಿದ್ದಾರೆ? ಆಗತ್ತೆ. ಆ ಒಂದು ಶುದ್ಧ ಭಕ್ತಿ ಆಗತ್ತಾ ನಿಮಗೆ ಅಂದರೆ ಪ್ರಭು ಇನ್ನೊಂದು ಬೇರೆ ರೀತಿಯಲ್ಲಿ ಕೇಳ್ಬೋದು, ನಿನಗೆ ಸಿಕ್ಕಿದೆಯಾ ಅಂತ ನನಗೆ ಕೇಳ್ಬೋದು. ಹೌದು ಸಿಕ್ಕಿದೆ, ನೀವು ನೆಕ್ಸ್ಟ್. ಪ್ರಭುಪಾದರು ಹೇಳಿರೋ ಉತ್ತರ ನಾನು ಹೇಳ್ತಾ ಇದ್ದೀನಿ. ರೈಟ್, ಎಲ್ರಿಗೂ ಆಗುತ್ತೆ. ಆ ಒಂದು ಕ್ವಾಲಿಫಿಕೇಷನ್ನ ನಾವು ಬೆಳೆಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ. ಅದು ಹೆಂಗೆ ಬೆಳೆಸ್ಕೊಳ್ಳೋದು? ಸಾಧು ಸಂಘ. ಸಾಧು ಸಂಘ ಇದ್ದರೆ ನಮಗೆ ಸರ್ವಸಿದ್ಧಿ ಸಿಗ್ಬಿಡುತ್ತೆ. ಇಲ್ಲಾಂದರೆ ಬರೀ ಪುನರಪಿ ಮರಣ, ಪುನರಪಿ ಜನನ, ಬರೀ ಹುಟ್ಟು ಮರಣ, ಬರೀ ಇದರಲ್ಲೇ ಸಿಗಾಕೊಂಡು ಇದಾಗ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಕ್ವಶನ್. ಐ ಹೋಪ್ ಐ ಅಂಡರ್ಸ್ಟುಡ್ ಯುವರ್ ಕ್ವಶನ್. ಎಸ್ ಪ್ರಭು. ಚಿಂತಾಸಕ್ತಿ. ಯಾರು ಭಗವಂತನ ಚಿಂತನೆ ಮಾಡೋ ಆಸಕ್ತಿ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಅದೇ ಥರ ಆಸಕ್ತಿ ಆಯಾ ವಯೋಧರ್ಮ ಮುಂಚೆಯಿಂದ ಡೆವಲಪ್ ಮಾಡಿಕೊಂಡು ಇಟ್ ಶುಡ್ ಲೈಕ್ ಎ ಸ್ಪ್ರಿಂಗ್ ಇದೆ. ಪ್ರತಿಭಾವ ಅಂತ ಸ್ಪ್ರಿಂಗ್ ಥರ ಇದೆ. ಯಾವ ಸ್ಪಾಂಟೇನಿಯಸ್ ಆಗಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಮುಂಚೆ ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಅಂದರೆ ಡಿವೋಷನಲ್ ಸರ್ವಿಸ್ ಅಂತಾರೆ. ಏನದು? ಸೇವೆ, ಭಗವಂತನ ಸೇವೆ. ಶ್ರವಣ ಕೀರ್ತನ ಎರಡೂ ಸೇವೆನೇ. ನವವಿಧ ಭಕ್ತಿ. ಏನೇನು ನವವಿಧ ಭಕ್ತಿ? ಪ್ರಭುಗಳು ಶೇರ್ ಮಾಡಿದ್ರು ಒಂದು ಪಾಯಿಂಟು. ಸೊ ಅದು ಸಂಬಂಧಪಟ್ಟಿರೋದು ನವವಿಧ ಭಕ್ತಿಯಲ್ಲಿ ಯಾವುದೋ ಒಂದೋ ಇಲ್ಲಾಂದರೆ ಅದನ್ನು ಮಿಕ್ಸ್ ಮಾಡಿ ತೊಗೊಂಡ್ರೆ ನಾವು ಕೂಡ ಪ್ರಭು ಹೇಳಿದ್ರಲ್ಲ ಸ್ಪ್ರಿಂಗ್ ಥರ ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ಬೋದು. ಥ್ಯಾಂಕ್ ಯು ಪ್ರಭು. ಅದೇ ಎಸ್ ಪ್ರಭು. ಮೈಕ್ ಇದ್ರೆ ಸಮಯ ಇದೆಯಲ್ಲ ಅಂತ ಗೊತ್ತಿಲ್ಲ. ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಥ್ಯಾಂಕ್ ಯು. ಆಚಾರ್ಯರೇ, ನಿಮ್ಮ ಅಮೃತ, ನಾನು ಒನ್ಲಿ ಪ್ರಚಾರಿ, ಆಚಾರ್ಯ ಅಲ್ಲ ನಾನು. ಅಮೃತವಾದ ಮಾತುಗಳನ್ನು ಕೇಳಿದ್ದಕ್ಕೆ ಸಂತೋಷವಾಯಿತು, ಧನ್ಯವಾದಗಳು. ನನ್ನ ಪ್ರಶ್ನೆ ಅಂದರೆ, ನೀವು ಟೈರ್ ಮಾಲೀಕ 3 ಕೋಟಿ ಇರುತ್ತೆ, ಅವರಿಗೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಅನ್ನೋದು ಮುಖ್ಯವಾದ ಪ್ರಶ್ನೆ ಆಗಿತ್ತು, ಮುಖ್ಯವಾದ ವಿಷಯ ಆಗಿತ್ತು. ಈಗ ನನ್ನ ಹತ್ರನೂ ಸ್ವಲ್ಪ, ಉದಾಹರಣೆಗೆ ನನ್ನ ಹತ್ರನೂ ಸ್ವಲ್ಪ ದುಡ್ಡಿರುತ್ತೆ. ನಾನು ಮಕ್ಕಳಿಗೆ, ಹೆಂಡತಿಗೆ, ಸಂಬಂಧಕ್ಕೆ ಕೊಡೋ ಆಸೆ ಇಲ್ಲ. ಯಾಕೆ? ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ತಾಯಿಗೂ ಸ್ವಲ್ಪ ವಯಸ್ಸಾಗಿದೆ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದು ಅಷ್ಟು ಕೊಡ್ಬೋದು. ಅವರ ಅತಿಯಾದ ಆಸೆ ಅಂದರೆ ಹೆಣ್ಮಕ್ಳಿಗೆಲ್ಲ ಕೊಡೋದು, ಕೊಟ್ಬಿಡು ಅಂತ ಹೇಳೋದು ಸರ್ವೇ ಸಾಮಾನ್ಯ. ಇವಾಗ ನಾನು ನನ್ನ ಅಭಿವೃದ್ಧಿಗೂ ಹೆಚ್ಚಿಗೆ ಖರ್ಚು ಮಾಡೋದು ಆಸೆ ಇರೋದಿಲ್ಲ. ಇದೇ ದುಡ್ಡು ನಾವು ಬಿಟ್ಟು ಹೋಗೋವಾಗ ಅದನ್ನು ಏನು ಮಾಡಬೇಕು? ನಾನು ಯಾವ ಆಶ್ರಮಕ್ಕೂ ಕೂಡ ಆಸೆ ಇಲ್ಲ, ಸಂಬಂಧದವ್ರಿಗೂ ಕೂಡ ಆಸೆ ಇಲ್ಲ. ಕಾರಣ ಯಾಕೆ? ಹೆಚ್ಚಿಗೆ ಕೊಟ್ಟರೆ ಅವರು ವ್ಯರ್ಥ ಮಾಡಿ ಖರ್ಚು ಮಾಡ್ತಾರೆ. ಅದು ಒಂದು ಪಾಪ. ಪ್ರಭುಗಳ ಪ್ರಶ್ನೆ ಏನಂದರೆ, ಅವ್ರ ಹತ್ರ ಕೆಲವೊಂದು ಈಗ ಒಂದು ಟೈರ್ ಕಂಪನಿ ಓನರ್ ಇನ್ನೂ 3 ಕೋಟಿ ಮಾಡ್ಬೋದು ಅನ್ನುವ ಪ್ರಶ್ನೆಯಿಂದ
ಪ್ರಭುಪಾದರು ಅದನ್ನು ಉದಾಹರಣೆ ಕೊಟ್ಟಿದ್ರು. ಅದರಲ್ಲಿ ಉದಾಹರಣೆ ಏನಂದರೆ ಮೂಡ್ ಹೆಂಗೆಂದರೆ ಹೋಗೋ ಸಮಯದಲ್ಲಿ ಯಾವೊಂದು ಮೂಡಲ್ಲಿ ಇರಬೇಕಂದ್ರೆ ಇದೆಲ್ಲ ಭೌತಿಕ ದುಡ್ಡು. ಈಗ ಪ್ರಭುಪಾದರು ಎರಡು ರೀತಿಯಲ್ಲಿ ಇದಕ್ಕೆ ಉತ್ತರ ಎರಡು ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು. ಪ್ರಭುಪಾದರು ಒಂದು ಸತಿ ಆಫ್ರಿಕಾ ದೇಶದಲ್ಲಿ ಪ್ರವಚನ ಮಾಡ್ತಾ ಇರುವಾಗ ಎಲ್ಲ ಭಕ್ತರಿಗೆ ಒಂದು ಪ್ರಶ್ನೆ ಆಗ್ತದೆ, ನಿಮ್ಮ ಆಫ್ರಿಕಾದಲ್ಲಿ ಇಷ್ಟು ಆನೆಗಳಿದ್ದಾವೆ, ಇಷ್ಟು ಆನೆಗಳಿಗೆ ಯಾರು ಊಟ ಎಲ್ಲ ಬಡಿಸ್ತಾರೆ? ನಿಮ್ಮ ಗೌರ್ಮೆಂಟ್ ಬಡಿಸ್ತಾ ಇಲ್ಲ. ಮತ್ತು ಅದು ಹೆಂಗೆ ಹಾಗಂದರೆ ಒಂದು ಜೀವ ಇಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ ಅಂದರೆ ಅದಕ್ಕೆ ಊಟನೂ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಶಾಶ್ವತ. ಅದು ನಿಮ್ಮ ರೀತಿಯಲ್ಲಿ ಕೂಡ ಇರ್ಬೋದು, ಇಲ್ಲ ನಮ್ಮ ಮುಖಾಂತರ ಇಲ್ಲ ಅಂತಾನೂ ಇರ್ಬೋದು. ಇದು ನಮ್ಮ ಇಚ್ಛೆ. ಈಗ ಇದು ಭೌತಿಕವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಕಾಲದಲ್ಲಿ ಇರುವ ಮಕ್ಕಳೆಲ್ಲ ಹೆಂಗೆ ಇದ್ದಾರೆ ಅಂದರೆ ನನಗೆ ಏನು ನಮ್ಮ ತಂದೆ ಕೊಟ್ಟಿದ್ದಾರೆ ಅಂತ ಯಾರು ನೋಡೋದಿಲ್ಲ. ನಮ್ಮ ಅಣ್ಣ ತಮ್ಮರಿಗೆ ಜಾಸ್ತಿ ಕೊಟ್ಟಿದ್ದಾನೆ ಇಲ್ವ ಅಂತ ಬಂದಿಂಗೆ ನೋಡ್ತಾರೆ. ಚಾಕ್ಲೇಟ್ ಈಗ ಮಕ್ಕಳಿಗೆ ಒಂದೆರಡು ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಇವನಿಗೆ ಒಂದು ಚಾಕ್ಲೇಟ್ ಇನ್ನೊಬ್ಬನಿಗೆ 2 ಚಾಕ್ಲೇಟ್ ಕೊಟ್ಟಿದ್ರೆ ಮುಗೀತು ಅಲ್ಲೇ ಕತೆ. ಅಲ್ಲಿ ಇವನು ಅಂತ ಅಳ್ತಾನೆ, ಇದು ಮಾಡ್ತಾನೆ. ತಂದೆ ಅನ್ನೋರು ಆ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ತಾಯಿ ಅನ್ನೋರು ತುಂಬ ಹತ್ರ ಇರ್ತಾರೆ ಮಕ್ಕಳಿಗೆ. ತಂದೆನೇ ಅದನ್ನು ಅವನು ತಪ್ಪು ಮಾಡಿದ್ರೆ ಶರ್ಟಿಂಗ್ ಇಟ್ಕೊಂಡು ಕೇಳೋ ಒಂದು ಅರ್ಹತೆ ಯಾರಿಗಿದೆ? ತಂದೆ ಮಾತ್ರ ಇದೆ. ತಂದೆನೇ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಾಂದರೆ 2 ಚಾಕ್ಲೇಟ್ ತಿಂದಿರೋನ್ನ ಇನ್ನೊಬ್ಬ ನೋಡಿದ್ರೆ ಅವನಿಗೆ ನೋವಿರುತ್ತೆ. ಇದನ್ನು ತಂದೆ ಅದನ್ನು ಜವಾಬ್ದಾರಿ ತಗೊಂಡು ಮಾಡಬೇಕು. ತಾಯಿ ಕೈಗೆ ಮಾತ್ರ ಬಿಟ್ಟರೆ ಮುಗೀತು. ಸೊ ಅದು ಮಾತ್ರ ಹೇಳೋಕ್ಕೆ ಭೌತಿಕವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಫಾದರ್ ಇಲ್ಲ ಲಾಯರ್, ನಾನೊಂದು ಲಾಯರ್ ಅಂತ ಅನಿಸ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಯಾರನ್ನ ಒಂದು ಲಾಯರ್ ಸಿಕ್ಕಿದ್ರೆ ಪ್ಲೀಸ್ ಟೇಕ್ ಅಡ್ವೈಸ್. ಹರೇ ಕೃಷ್ಣ, ಹರೇ ಕೃಷ್ಣ. ಪ್ಲೀಸ್ ಟೇಕ್ ಅಡ್ವೈಸ್ ಫ್ರಮ್ ಲಾಯರ್. ದಟ್ ಈಸ್ ಮೈ ಕನ್ಕ್ಲೂಷನ್. ಓಕೆ, ಪ್ರಭುಗಳ ಜೊತೆಯಲ್ಲಿ ಮಾತಾಡಿದ್ದೀನಿ. ಐ ವಿಲ್ ಸ್ಟಾಪ್ ಹಿಯರ್. ನೋ ಎಂಡ್ ಫಾರ್ ದಿಸ್ ಭೌತಿಕ ಡಿಸ್ಕಷನ್. ಸೊ ವಿ ವಿಲ್ ಒನ್ ಥಿಂಗ್ ಇಸ್ ಆಧ್ಯಾತ್ಮಿಕ, ಯು ಆರ್ ಮೋಸ್ಟ್ ವೆಲ್ಕಮ್. ಅದರ್ವೈಸ್ ಸ್ಟಾಪ್ ಹಿಯರ್. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದ ಪದ್ಮನಾಭ ಪ್ರಭುಗಳು ನನಗೆ ಅನೇಕ ನಾವು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳು ಮತ್ತು ಎಷ್ಟೊಂದು ಉದಾಹರಣೆಗಳು ಕೊಡೋ ಮುಖಾಂತರ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ಎಲ್ಲ ಬರೀ ನಾವು ಭೌತಿಕವಾಗಿ ಥಿಂಕ್ ಮಾಡ್ತೀವಿ, ಅದನ್ನು ಹೇಗೆ ನಾವು ಆಧ್ಯಾತ್ಮಿಕವಾಗಿ ಅದನ್ನು ಮಾಡಬೇಕು ಅನ್ನೋದನ್ನು, ಮತ್ತು ಎಲ್ಲ ಆಶ್ರಮಗಳ ಬಗ್ಗೆ, ವರ್ಣಗಳ ಬಗ್ಗೆ, ಅವರ ಕರ್ತವ್ಯ ಏನು, ಇದನ್ನೆಲ್ಲ ನಮಗೆ ಈ 2 ಶ್ಲೋಕಗಳಿಂದ ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು ನಾವು